ಕರುನಾಡ ತಾಯಿ ಸದಾ ಚಿನ್ಮಯಿ. ನನಗಿಲ್ಲಿ ತುಂಬಾನೇ ಒಂದು ಇಂಪಾರ್ಟೆಂಟ್ ಅನ್ಸಿದ ಒಂದು ಶಾಸನ ಇದೆ, ನಮ್ಮ ಎಲ್ಲ ವೀಕ್ಷಕರಿಗೂ ತುಂಬಾ ಇಷ್ಟ ಆಗುತ್ತೆ. ಇದೊಂದು ಸೂಳೆ ಹಾಕ್ಸಿರೋ ಶಾಸನ. ಆ ಶಾಸನದಲ್ಲಿ ಅವಳು ಏನಂತ ಹೇಳ್ಕೊಂಡಿದ್ದಾಳೆ ಅಂದ್ರೆ, ವಿಜಯೇಶ್ವರನ ಪ್ರಾಣವಲ್ಲಭೆ ನಾನು, ಒಬ್ಳು ಸೂಳೆ ಅಂತ ಬರ್ಕೊಂಡಿದ್ದಾಳೆ. ರಾಜಂದು ಪ್ರಾಣವಲ್ಲಭೆ ನಾನೊಬ್ಳು ಸೂಳೆ ಅಂತಾನೆ ಬರ್ಸ್ಕೊಂಡಿದ್ದಾಳೆ. ಹಾಗೆ ಬನ್ನಿ, ಇಲ್ಲೂ ಜಾಲಾಂಧ್ರಗಳಿದೆ ನೋಡಿ. ಲೈಟಿಂಗ್ಗೋಸ್ಕರನೇ ಮಾಡಿರೋಂಥದ್ದು ಪೂರ್ತಿ ವ್ಯವಸ್ಥೆ ಇದು. ಬಾದಾಮಿ ಚಾಲುಕ್ಯರ ಕಾಲದಲ್ಲೇ ಎರಡನೇ ವಿಕ್ರಮಾದಿತ್ಯನ ಮಡದಿಯಾಗಿದಂತ ತ್ರೈಲೋಕ್ಯ ಮಹಾದೇವಿ ಕಟ್ಟಿದಂತ ಮಲ್ಲಿಕಾರ್ಜುನ ಗುಡಿ, ಜಗತ್ತಿನ ಅಚ್ಚರಿ ಅಂತ ಹೇಳ್ತಿದೀವಲ್ಲ, ಎಲ್ಲೋರದ ಕೈಲಾಸ ಗುಡಿ, ಅದು ಕಟ್ಟಿರೋದು ಇದ್ರ ಮಾಡ್ಲು ಮೇಲೆನೆ. ಇದ್ರ ಪ್ಲಾನ್ ಅನ್ನೇ ಅವರು ಕೇವ್ ಟೆಂಪಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ರಾಷ್ಟ್ರಕೂಟರ ಸಾಮ್ರಾಜ್ಯದ ಸ್ಥಾಪಕ ದಂತಿದುರ್ಗ ಯಾರಪ್ಪ ಅಂದ್ರೆ, ನಮ್ಮ ಬಾದಾಮಿ ಚಾಲುಕ್ಯರ ಕೊನೆಯ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಎರಡನೇ ವಿಕ್ರಮಾದಿತ್ಯ. ಈ ಎರಡನೇ ವಿಕ್ರಮಾದಿತ್ಯನಿಗೆ ಅವನು ಆಕ್ಚುಲಿ ಮಾಂಡಲಿಕನಾಗಿ ಇರ್ತಾನೆ. ನಿಜವಾಗ್ಲೂ ಗೇಮ್ ಆಫ್ ಥ್ರೋನ್ಸ್ ಅಂತ ನೀವೇನಾದ್ರು ಕಾಲ್ಪನಿಕ ನೋಡೋದಲ್ಲದೆ ನಿಜವಾಗ್ಲೂ ಚರಿತ್ರೆಯ ಪುಟಗಳಲ್ಲಿ ನೋಡಿದ್ರೆ ನೀವು ನೋಡೋಕ್ಕಾಗದೆ ಕರ್ನಾಟಕದ ಇತಿಹಾಸದಿಂದ ನಮ್ಮಲ್ಲಿ ಬಂದಂಥ ರಾಜರುಗಳು ಒಬ್ಬೊಬ್ರು ಗೇಮ್ ಆಫ್ ಥ್ರೋನ್ಸ್ನಲ್ಲೂ ತೋರಿಸಿಲ್ಲ ಅಂತಂಥ ರಾಜರುಗಳು ಬಂದೋಗಿದ್ದಾರೆ. ಈಗಲೂ ಯಾರಿಗಾರು ಕೊಟ್ಟರು ಅದು ಹೆಂಗ್ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ, ಅದನ್ನ ಡಿಕೋಡ್ ಮಾಡೋಕ್ಕೆ ಆಗ್ತಿಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ. ಸ್ನೇಹಿತರೆ, ಈಗ ನಾವು ಪಟ್ಟದಕಲ್ಲು ಪ್ರವಾಸ ಮುಂದುವರಿಸ್ತಾ ಈಗ ನಾವು ಸಂಗಮೇಶ್ವರ ದೇವಾಲಯಕ್ಕೆ ಹೋಗ್ತೀವಿ. ಈಗ ಸಂಗಮೇಶ್ವರ ದೇವಾಲಯ ಬಹಳ ಪ್ರಮುಖವಾದಂಥ ಸುಮಾರು 5 ಶಾಸನಗಳು ಮತ್ತು ಅದರ ರಹಸ್ಯವನ್ನು ತನ್ನ ಒಡಲಿಟ್ಕೊಂಡಿರುವಂತಹ ಒಂದು ದೇವಾಲಯ. ಸರ್, ಹೋಗೋಣ? ಖಂಡಿತವಾಗ್ಲೂ. ಸೊ ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ಒಂದು ಸ್ಟ್ರಕ್ಚರ್ ಇಲ್ಲಿಂದಾನೆ ಎಕ್ಸ್ಪ್ಲೇನ್ ಮಾಡೋಣ. ಯಾಕಂದ್ರೆ ಆ ಕಡೆಗೆ ನಿಮಗೆ ಇದು ಲೈಟ್ ಬರುತ್ತೆ, ಮೋಸ್ಟ್ ಆಗಲ್ಲ. ಇದು 2 ಕಡೆ ಪ್ರವೇಶ ಇದಿದೆ ನೋಡಿ. ಇಲ್ಲಿ ಈ ಕಡೆ ಒಂದು ಕಡೆ ಇದೆಯಲ್ಲ, ಆ ಕಡೆಗೂ ಪ್ರವೇಶ ದ್ವಾರ ಮಾಡಿದ್ದಾರೆ. ಓಕೆ, ಎಂಟ್ರೆನ್ಸ್ 2 ಕಡೆಯಿಂದ. ಇದು ಓಪನ್ ಇದು ಮಂಟಪ, ತೆರೆದ ಮುಖಮಂಟಪ ಇದು. ಈ ತೆರೆದ ಮುಖಮಂಟಪದ ಒಳಗಡೆ ಹೋದ್ರೆ ನಿಮಗೆ ಮಹಾಮಂಟಪ ಬರುತ್ತೆ. ಆಮೇಲಿಂದ ಅಂತರಾಳ ಗರ್ಭಗುಡಿ ಇದೆ. ಸುತ್ತ ನಿಮಗೆ ಪ್ರದಕ್ಷಿಣಾ ಪಥ ಇದೆ. ದ್ರಾವಿಡ ಮಾದರಿ ಅಥವಾ ನಮ್ಮ ದಕ್ಷಿಣ ಭಾರತದ ಮಾದರಿಯ ಒಂದು ಉತ್ಕೃಷ್ಟವಾದ ಒಂದು ಟೆಂಪಲ್ ಇದು. ಅಂದ್ರೆ ಒಂದು ಮೆಚ್ಯೂರ್ ಪೇಸಿಗೆ ಬಂದಿರೋದು ಕಾಣಿಸ್ತಾ ಇದೆ. ಇದಕ್ಕಿಂತ ಮೆಚ್ಯೂರ್ ಪೇಸ್ ಅಲ್ಲಿದೆ. ಅದನ್ನ ಹೇಳೋದು ಕೆಲವರು ವಿದ್ವಾಂಸರು ಏನು ಹೇಳ್ತಾರೆ ಅಂದರೆ, ಅವೆರಡು ಗುಡಿನ ನೋಡಿದಾಗ ಕರ್ನಾಟಕ ದ್ರಾವಿಡ ಅನ್ನೋ ಒಂದು ವಾಸ್ತುಶೈಲಿ ಕಂಪ್ಲೀಟಾಗಿ ರೆಡಿ ಆಗಿರೋದು ಅದು ಆ ಜಾಗದಲ್ಲಿ. ಇವೆಲ್ಲ ಎವಲ್ಯೂಷನ್ ಫೇಸ್ ಅಂತ ಕೆಲವರು ಹೇಳ್ತಾರೆ. ಅಂದರೆ ಆ ಕಾಲದಲ್ಲಿ ಮಾಡಿರೋದು. ಉದಾಹರಣೆ ಹೆಂಗೆ ಅಂದರೆ, ಹೊರಬಿತ್ತಿ ನೋಡಿ, ಬಿತ್ತಿನಲ್ಲಿ ನಿಮಗೆ ಕೋಷ್ಟಗಳ ನಿರ್ಮಾಣ ಆಗಿದೆ, ಕಂಬಗಳಿದೆ. ಕರೆಕ್ಟಾ? ಈ ಒಂದು ಗುಡಿಯನ್ನು ಕಟ್ಟಿದ್ದು ವಿಜಯಾದಿತ್ಯನ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಪಾರ್ಸಿಗಳು ಭಾರತಕ್ಕೆ ಬರೋದಕ್ಕೆ ಅನುವು ಮಾಡಿಕೊಟ್ಟಂಥ ಪರ್ಸನ್. ಮತ್ತು ವಿನಾಯದಿತ್ಯನ ಕಾಲದಲ್ಲೇ ಬಂದು ಸಾಕಷ್ಟು ಆಸ್ಪತ್ರೆಗಳನ್ನು ಮತ್ತು ಗುಡಿಗಳನ್ನು, ಕೆರೆಗಳನ್ನು ನಿರ್ಮಾಣ ಮಾಡಿದ್ರ ಬಗ್ಗೆ ಶಾಸನದಲ್ಲೇ ಹಾಕ್ಸ್ಕೊಂಡಿದ್ದಾನೆ. ಸೊ ಆ ವಿಜಯಾದಿತ್ಯ ಮಹಾರಾಜರು ಕಟ್ಸಿದಂಥ ಗುಡಿ ಇದು. ಹೌದು, ಮರಿಮಗ. ಆದರೆ ಯಾವುದೇ ಒಂದು ಶಾಸನದಲ್ಲಿ ವಿಜಯಾದಿತ್ಯ ತಾನು ಕಟ್ಸ್ಕೊಂಡಿದೆ ಅಂತ ಹೇಳಿರೋ ಶಾಸನ ಇಲ್ಲ. ಆದರೆ ಅವ್ರ ಮೊಮ್ಮಗ ಒಬ್ಬ ಬರ್ತಾನೆ, ಅವನ ಹೆಸರು 2ನೇ ಕೀರ್ತಿವರ್ಮ ಅಂತ. ಆ ಕೀರ್ತಿವರ್ಮ ಮುಂದ್ಗಡೆಗೆ ಬಂದು ನಮಗೆ ಇದು ಪಟ್ಟದಕಲ್ಲಿನ ಒಂದು ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ ಗುಡಿ ಇದೆ. ಮತ್ತು ಇದೊಂದು ಸಂಗಮೇಶ್ವರ. ಈ ಮಧ್ಯದಲ್ಲಿ ಒಂದು ನೋಡಿ, ಇಲ್ಲಿ ಎದುರುಗಡೆ ನಿಮಗೆ ಇದನ್ನು ಕಾಣಿಸ್ತಾ ಇದೆ ನೋಡಿ, ಶಾಸನ ಕಾಣಿಸ್ತಾ ಇದೆ, ಕಂಬ ಶಾಸನ. ಕಂಬ ಕಾಣಿಸ್ತಾ ಇದೆಯಲ್ಲ, ಕಂಬ. ಆ ಕಂಬದ ಶಾಸನದಲ್ಲಿ 2ನೇ ಕೀರ್ತಿವರ್ಮ ಹೇಳಿದ್ದಾನೆ, ಇದನ್ನು ವಿಜಯೇಶ್ವರ ಕಟ್ಟಿಸಿದ್ದು ಅಂತ, ವಿಜಯಾದಿತ್ಯ ಕಟ್ಟಿಸಿದ್ದು ಅಂತ ಆ ಶಾಸನದಲ್ಲಿ ಹೇಳಿದ್ದಾನೆ. ಅಂದರೆ ಸ್ವತಃ ಇವ್ರು ಹೇಳಿಲ್ಲ, ಯಾರು ವಿಜಯಾದಿತ್ಯ ಹೇಳ್ಕೊಂಡಿಲ್ಲ. ಅಂದರೆ ಆ ಶಾಸನ ಸಿಕ್ಕಿಲ್ಲ, ಹೇಳ್ಕೊಂಡಿಲ್ಲ ಅನ್ನೋದಕ್ಕಿಂತ ಶಾಸನ ಸಿಕ್ಕಿಲ್ಲ ಇವತ್ತರೆಗೂ. ಆದರೆ ಅವರ ಮೊಮ್ಮಗ ಬಂದು ಹೇಳ್ಕೊಂಡಿದ್ದಾನೆ ಆ ಶಾಸನದಲ್ಲಿ. ಒಟ್ಟು 16 ಕಂಬಗಳಿದೆ ಇಲ್ಲಿ. ಈ ಕಂಬಗಳಿಗೆ ಯಾರ್ಯಾರು ದಾನಗಳು ಕೊಟ್ಟರು ಅನ್ನೋದನ್ನು ವಿವರ ಇದೆ. ಬನ್ನಿ ತೋರಿಸ್ತೀನಿ, ಒಂದು ಶಾಸನನೇ ತೋರಿಸ್ತೀನಿ. ಸಿಕ್ತು ಅಲ್ಲೂ ಇದೆ. ಗೊತ್ತಾಯ್ತು ಅಲ್ಲ, ಅದು ಇತ್ತೀಚೆಗೆ ಯಾರೋ ಬರ್ಕೊಂಡಿರೋದು ಅಲ್ಲ, ಯಾರೋ ಕಿಡಿಗೇಡಿಗಳು ಮಾಡಿರೋಂಥ ಕೆಲಸ ಅದು. ಕಿಡಿಗೇಡಿ ಶಾಸನ ಅದು. ಸರ್, ಇವಾಗ ನಾವು ಈ ಒಂದು ಸಂಗಮೇಶ್ವರ ಗುಡಿ ಒಳಗಡೆ ಬಂದರೆ ಒಟ್ಟು ನಾನು ಈಗಾಗಲೇ ಹೇಳ್ದಂಗೆ 4 ಬಾದಾಮಿ ಚಾಲುಕ್ಯರ ಕಾಲದ ಶಾಸನ, 1 ಕಲ್ಯಾಣದ ಚಾಲುಕ್ಯರ ಕಾಲದ ಶಾಸನ ಇದೆ. ಆ ಶಾಸನಗಳನ್ನ ತೋರಿಸ್ಬೇಕು ಅಂತಿದ್ದೀನಿ. ಅದರಲ್ಲಿ ಮೊದಲನೇ ಶಾಸನ ಇದು. ಹೌದು, 51 ಗದ್ಯಾಣವನ್ನು ನಮ್ಮ ಯಾರು ಮಹಾದೇವಿಗೆರೆಯ ಪೆಗ್ಗಡೆ ಆದಂತಹ ಪೊಲಿಯಚ್ಚಿಯವಳು ಈ ಒಂದು ಗುಡಿಗೆ ಅಥವಾ ಈ ಒಂದು ಕಂಬ ಮಾಡೋದಕ್ಕೆ ಅಂತ 50 ಗದ್ಯಾಣವನ್ನು ಕೊಟ್ಟಿದ್ರು ಅಂತ ಇಲ್ಲೇನೆ ಅಥೆಂಟಿಕ್ ದಾಖಲೆ ಇದೆ. ಇದು ಯಾವ ಭಾಷೆ? ಇದು ಕನ್ನಡ ನುಡಿ, ಕನ್ನಡ ಲಿಪಿ. 1400 ವರ್ಷದ. ಹೌದು, ನೀವು ಹತ್ರ ಬಂದರೆ ನೋಡಿ, ನಿಮಗೆ ಈಗಲೂ ಕೆಲವು ಇದನ್ನು ಐಡೆಂಟಿಫೈ ಮಾಡ್ಬೋದು. ಈಗ ನೋಡಿ, ಸ್ವಸ್ತಿ ಶ್ರೀ ಸಾ ಬಂದು ಈಗಲೂ ಏನು ಚೇಂಜ್ ಆಗಿಲ್ಲ, ಶಾ ಚೇಂಜ್ ಆಗಿದೆ ಅಷ್ಟೇ. ಇದು ಹಂಗೆ ಓದ್ತಾ ಹೋಗ್ತೀನಿ. ಮಹಾದೇವಿ ಗೆ ನೋಡಿ, ಹಂಗೆ, ರಾನು ಹಂಗೆ ಇದೆ. ಮಹಾದೇವಿ ಗೆರೆ, ಆಯ್ತಾ? ಮಹಾದೇವಿ ಗೆರೆಯ ಆಮೇಲಿಂದ ಪೆಗ್ಗಡೆ ನೋಡಿ, ಗಾಗೆ ಗಾವತ್ತಂಗೆ ಇದೆ, ಗೊತ್ತಾಗ್ತಿದೆ, ಪೆಗ್ಗಡೆ. ಆಮೇಲೆ ಪೊಲೆಯಚ್ಚಿ ಬಿ ಇಲ್ಲಿ ಬಂದರೆ ವಿಜಯೇಶ್ವರ, ವಿಜಯೇಶ್ವರ
ರಕ್ಕೆ ನೋಡಿ ಇಲ್ಲಿ ರ ರ ಹಂಗೆ ಗೊತ್ತಾಗ್ತಿದೆ, ಕಾನು ಗೊತ್ತಾಗ್ತಿದೆ ಕರೆಕ್ಟಾ. ವಿಜಯೇಶ್ವರಕ್ಕೆ ಮಾಡಿಸಲ್ ಸಾ ನೋಡಿ ಹಂಗೆ ಗೊತ್ತಾಗ್ತಿದೆ, ಮಾಡಿಸಲ್ ಹಂಗೆ ಇದೆ. ಹೌದು, ಅದು ಕೂಡ ಹಂಗೆ ಇದೆ ಕರೆಕ್ಟಾ. ಹಾಗೇನೆ ಮಾಡಿಸಲ್ ಕೊಟ್ಟ ಪೊನ್ನು ನಾವತ್ತು ನೋಡಿ ಪೊನ್ನು ನಾ ಇವತ್ತು ನಾವೇನು ಬರಿತಾ ಇದೀವಲ್ಲ ಆ ನಾ ಬಂದು ಹಿಂದೆ ಕನ್ನಡದಲ್ಲಿ ಬಂದು ಈಗ ದೇವನಾಗರಿನಲ್ಲಿ ನಾ ಬರೀತಾರಲ್ಲ ಆ ನಾ ನೋಡಿ ಇದು ದೇವನಾಗರಿ ನಲ್ಲಿ ಥರ ಇದೆ. ನಲ್ಲಿ ಅಂದರೆ ಏನು ಟ್ಯಾಪು ಆ ಥರ ಇದೆ ನೋಡಿ ಇದು ಪೊನ್ನು 51 ಗ ನೋಡಿ ಗದ್ಯಾಣ. ಒಟ್ಟಾರೆ ಹಳೆಗನ್ನಡದ ಶಾಸನ ಒಂದು ಅದ್ಭುತ. ನಾವು ನೋಡಿ ಹೌದು ತಾಗೆ ತಾವತ್ತು ನೋಡಿ ಹೌದು ಸರ್. ಏನು ಒಟ್ಟಾರೆ ಏನರ್ಥ? ಅದೇ ಹೇಳಿದ್ದು, ಈ ಕಂಬ ಮಾಡಿಸೋದಕ್ಕೆ 50 ಗದ್ಯಾಣವನ್ನು ಕೊಟ್ಟಿದ್ದಾಳೆ ಈ ಹೆಣ್ಮಗಳು. ಪೆಗ್ಗಡ ದೇವಿಗಿರಿ ಅನ್ನೋ ಊರಿನವಳು ಈ ಪೊಲೆ ಹಚ್ಚಿ ಈ ಕಂಬ ಮಾಡಿಸೋದಕ್ಕೆ 51 ಗದ್ಯಾಣ ಕೊಟ್ಟಿದ್ದಾಳೆ. 51 ಗದ್ಯಾಣ ಅದಷ್ಟು ಚಿನ್ನ. ಹೌದು, ಅಲ್ಲ 51 ಗದ್ಯಾಣ ಅಂದರೆ ಗದ್ಯಾಣ ಅಂದರೆ ಹಿಂದೆ ಬಂದು ಇವಾಗ ಕರೆನ್ಸಿನ ಬೇರೆ ಥರ 5 ರೂಪಾಯಿ 10 ರೂಪಾಯಿ ನೋಟು ಹಿಂಗೆಲ್ಲ ನಾವು ಈಗ ಮಾಡ್ಕೊಂಡಿದ್ದೀವಲ್ಲ, ಹಿಂದೆ ಬಂದು ಬೆಳ್ಳಿ ಕಾಯಿನ್ಸು ಅದ್ರ ಸೈಜಸ್ಸು ಅದ್ರ ಮೇಲೆ ಬೇರೆ ಥರ ಇದು ಬರೋದು, ಡೆಫಿನೇಷನ್ಗಳು ಬರೋದು. ವರಾಹ, ಗದ್ಯಾಣ, ಪೊನ್ನು ಈ ಥರ ಎಲ್ಲ ಸಾಕಷ್ಟು ಬರೋದು. ನನಗೆ ಎಕ್ಸಾಕ್ಟ್ಲಿ ಗದ್ಯಾಣ ಅಂದರೆ ಅದು ಇವತ್ತಿನ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಎಕ್ಸಾಕ್ಟ್ಲಿ ನನಗೆ ಹೇಳೋಕ್ಕೆ ಗೊತ್ತಿಲ್ಲ. ಅಂದರೆ ಅದು ಎಷ್ಟು ಇದಿರುತ್ತೆ, ಚಿನ್ನದ ಬೆಳ್ಳಿದ. ಮೊದಲನೇದು ಚಿನ್ನದೇನಾದ್ರು ಆಗಿತ್ತು ಅಂದರೆ ಅದು ಎಷ್ಟು ಡೈಮೆನ್ಷನಲ್ಲಿ ಇರುತ್ತೆ, ಎಷ್ಟು ಇದಿರುತ್ತೆ, ವೆಯ್ಟ್ ಇರುತ್ತೆ, ಆ ಆಧಾರದ ಮೇಲೆ ಅದನ್ನು ಹೇಳೋರು. ಗದ್ಯಾಣ ಅಂದರೆ ಯಾವುದು, ವರಾಹ ಅಂದರೆ ಯಾವುದು, ಈ ಥರ ಎಲ್ಲ ಹೇಳೋರು. ನಾಣ್ಯಗಳ ಬಗ್ಗೆ ನನಗೆ ಈಗ ಈ ಸಂದರ್ಭಕ್ಕೆ ಸ್ವಲ್ಪ ನಾಲೆಜ್ ಕಮ್ಮಿ, ಹಾಗಾಗಿ ತಪ್ಪಾಗಿ ಹೇಳಿ ವೀಕ್ಷಕರಿಗೆ ತಪ್ಪು ಮಾಹಿತಿ ಕೊಡೋಕ್ಕೆ ನನಗೆ. ಹಾಗೆ ಅದನ್ನು ನೋಡ್ಕೊಂಡು ಇಲ್ಲಿ ನೋಡಿ, ಇಲ್ಲೊಂದು ಶಾಸನ ತೋರಿಸ್ತೀನಿ. ಸ್ವಸ್ತಿ ಶ್ರೀ ವಿದ್ಯಾ ಶಿವರ ರ ಖ ಕಂಬಂ ಅಂದರೆ ವಿದ್ಯಾ ಶಿವ ಅಂತ ಯಾರಿದ್ರೋ ಅವ್ರು ಈ ಕಂಬನ ಡೊನೇಟ್ ಮಾಡಿದ್ದಾರೆ ಇದಕ್ಕೆ, ವಿದ್ಯಾಶಿವ. ಆಯಿತಾ. ಹಾಗೆ ನನಗಿಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಅನಿಸಿದ ಒಂದು ಶಾಸನ ಇದೆ. ಅದು ನಮ್ಮ ಎಲ್ಲ ವೀಕ್ಷಕರಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಚರ್ಚೆಗಳಾಗಬೇಕು ಇಂಥ ವಿಷಯಗಳ ಬಗ್ಗೆ. ಯಾಕೆಂದರೆ ಒಂದು ಒಳ್ಳೆ ಸಮಾಜ ಬೆಳಿಬೇಕಂದಾಗ ಚರ್ಚೆಗಳಿಂದನೇ ಆಗೋದು. ಇದೊಂದು ಸೂಳೆ ಹಾಕ್ಸಿರೋ ಶಾಸನ, ಇದು ಒಂದು ಸೂಳೆ ಹಾಕ್ಸಿರೋ ಶಾಸನ. ಹೌದು. ಸ್ವಸ್ತಿ ಶ್ರೀ ವಿಜಯೇಶ್ವರದ ಸೂಳೆ, ವಿಜಯೇಶ್ವರದ ದ ಸೂಳೆ ಚಲಬ್ಬೆಯ ಕಂಬ 3 ಕಂಬನ ಡೊನೇಟ್ ಮಾಡಿದ್ದಾಳೆ. ಒಂದು ವಿಜಯೇಶ್ವರದ ಸೂಳೆ ಚಲಬ್ಬೆಯ ಕಂಬ 3 ಅಂದರೆ ಒಂದು ಸೂಳೆಯರು ಅಂದರೆ ವೈಶ್ಯಾವಟಿಕೆನಲ್ಲಿ ಇದ್ದಂತಹ ವೇಶ್ಯರು ಹಿಂದಿನ ಕಾಲದಲ್ಲಿ ಅವರು ಸಮಾಜದ ಮುಖ್ಯವಾಹಿನಲ್ಲೇ ಇದ್ರು ಅನ್ನೋದು ಇದು ತೋರಿಸುತ್ತೆ. ಕರೆಕ್ಟ್. ಯಾಕೆಂದರೆ ದೇವಸ್ಥಾನದಲ್ಲಿ ಬಂದು ಇವರು ಶಾಸನ ಹಾಕಿದ್ದಾರೆ ಅಂದರೆ ಅದು ಒಂದು ವೃತ್ತಿ ಆಗಿತ್ತು ಹಿಂದಿನ ಕಾಲದಲ್ಲಿ, ಒಂದು ಕಸಬು ಅಷ್ಟೇ ಅದು. ಸೊ ಇದು ಪರ್ಮಿಟೆಡ್ ಪ್ರೊಫೆಷನ್. ಹೌದು. ಈಗಲೂ ನೀವು ಸೌತ್ ಈಸ್ಟ್ ಏಷ್ಯಾ ಇರ್ಬೋದು ಅಥವಾ ನಿಮಗೆ ಯುರೋಪಿಯನ್ ದೇಶಗಳಿಗೆ ಹೋದರೆ, ಅಂಥ ದೇಶಗಳಿಗೆಲ್ಲ ಹೋದರೆ ಅವರು ವೃತ್ತಿ ಥರ ಮಾಡ್ತಿರ್ತಾರೆ. ಅದಾದಮೇಲೆ ಅವ್ರ ಫ್ಯಾಮಿಲಿಗಳನ್ನು ಕಟ್ಕೊಂಡಿರ್ತಾರೆ. ಕರೆಕ್ಟಾ. ಅವ್ರದ್ದೇ ಒಂಥರ ಬೇರೆ ಥರ ಜೀವನ. ಹಂಗಂತ ಬಂದು ಯಾವುದೇ ಸೊಸೈಟಿ ಅವ್ರನ್ನ ಹೊರಗಡೆ ಇಟ್ಟಿರಲ್ಲ. ಮುಂದುವರೆದ ದೇಶಗಳನ್ನ ನೀವೇನೋ ತೊಗೊಳ್ಳಿ, ಅವರು ಮನುಷ್ಯರ ಥರನೇ ಟ್ರೀಟ್ ಮಾಡೋದು. ಅಲ್ಲಿ ಮೇಲೂ ಕೀಳಲ್ಲ. ಪ್ರತಿಯೊಂದು ಒಂದೊಂದು ರಿಸೋರ್ಸ್ ಅಂದರೆ ಒಬ್ಬೊಬ್ಬ ಮನುಷ್ಯನೂ ಕೂಡ ದೇಶ ಕಟ್ಟೋಕ್ಕೆ ಬೇಕೇ ಬೇಕು. ಹಾಗಾಗಿ ಪ್ರತಿಯೊಂದು ಒಬ್ಬರೂ ಇವ್ರ ಥರನೇ ನೋಡುತ್ತೆ, ರಿಸೋರ್ಸ್ ಥರ ನೋಡ್ತಾ ಇರತ್ತೆ, ಸಂಪನ್ಮೂಲ. ಹೌದು, ಸಂಪನ್ಮೂಲದ ಥರ ನೋಡ್ತಿರ್ತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಮಾತ್ರ ಇವತ್ತೇನದು ಒಂದು ಸುಳ್ಯರನ್ನ ನಡ್ಸ್ಕೊಳ್ತಿರೋ ರೀತಿ ಅದೆಲ್ಲ ಇದೆಯಲ್ಲ, ಅದೆಲ್ಲ ಹಿಂದೆ ಬಂದು ಆ್ಯಕ್ಚುಲಿ ಇವಾಗ ನಾವು ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರದ ಕಾಲದಲ್ಲಿ ನೋಡಿದ್ರೆ ಸೂಳೆಯರು ರಾಜರು ಪಕ್ಕ ಕುತ್ಕೊಂಡು ಆಸ್ಥಾನದ ಇದು ನೋಡೋರಂತೆ. ಡಿಸಿಷನ್ ಮೇಕಿಂಗ್ ಸ್ಟೇಟಸ್ನಲ್ಲಿ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಇರೋರಂತೆ. ಎಲ್ಲ ದಾಖಲೆ ಆಗಿದೆ. ಅಂದರೆ ಅಲ್ಲಿವರೆಗೂ ಸೂಳೆಯವ್ರಿಗೆ ತುಂಬ ಒಂದು ಹೈ ಇದಿದೆ, ಅಂದರೆ ಏನಂತಾರೆ, ತುಂಬ ಒಂದು ದೊಡ್ಡ ಸ್ಥಾನಮಾನ ಸಿಕ್ಕಿರ್ತಾಯಿತ್ತು. ಅದಕ್ಕೆ ಉದಾಹರಣೆ ಇದೊಂದೇ ಅಲ್ಲ, ನಿಮಗೆ ಮಹಾಕೂಟಕ್ಕೆ ತೊಗೊಂಡೋದಾಗ ಅಲ್ಲಿ ಇನ್ನೊಂದು ಇದನ್ನು ತೋರಿಸ್ತೀನಿ. ಅಲ್ಲಿ ಒಂದು ಶಾಸನ ಬಂದು ವೀಣಾ ಪೊಟ್ಟಿದು ಒಂದು ಶಾಸನ ಬರುತ್ತೆ. ಆ ಶಾಸನದಲ್ಲಿ ಅವಳು ಏನಂತ ಹೇಳ್ಕೊಂಡಿದ್ದಾಳೆ ಅಂದರೆ, ವಿಜಯೇಶ್ವರನ ಪ್ರಾಣವಲ್ಲಭೆ ನಾನು ಒಬ್ಳು ಸೂಳೆ ಅಂತ ಬರ್ಕೊಂಡಿದ್ದಾಳೆ. ರಾಜಂದು ಪ್ರಾಣವಲ್ಲಭೆ ನಾನೊಬ್ಳು ಸೂಳೆ ಅಂತಾನೆ ಬರ್ಸ್ಕೊಂಡಿದ್ದಾಳೆ. ಇದನ್ನು ಕಟ್ಟಿದ ರಾಜನೇ. ಹೌದು, ವಿಜಯಾದಿತ್ಯನೇ ಅಲ್ಲೂ ಕಟ್ಟಿರೋದು. ಅದನ್ನು ಬರ್ಸ್ಕೊಂಡಿದ್ದಾರೆ. ಆ ಶಾಸನ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಲ್ಲ ಅಲ್ಲದೆ ಪ್ರಾಣವಲ್ಲಭೆ ಅಂತಾನೆ ಬರ್ಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಪ್ರಾಣವಲ್ಲಭೆ ಅಂತಾನೆ ಬರ್ಸ್ಕೊಂಡಿದ್ದಾರೆ. ಹಂಗಾಗಿ ಅದೆಲ್ಲ ಅವಾಗ ಅಕ್ಸೆಪ್ಟೆಡ್ ಆಗಿತ್ತು ಅನ್ಸುತ್ತೆ. ಆಮೇಲೆ ಇನ್ನೊಂದು ನೀವು ಕೇಳಬೇಕಾಯ್ತು, ಇಲ್ಲೆಲ್ಲೂ ವಿಜಯೇಶ್ವರ ಅಂತ ಬರ್ದಿಲ್ಲ, ವಿಜಯೇಶ್ವರ ಅಂತ ಬರ್ದಿದೆ. ಬಾ ವಿಜಯೇಶ್ವರ ಅಂತ. ಅಂದರೆ ಏನು ಅಂದರೆ, ಈಗ ವಾಗು ಬಾಗು ಒಂದು ವ್ಯತ್ಯಾಸ ನಿಮ್ಗೆ ಗೊತ್ತಿರಬೇಕು. ಯಾವಾಗ ವಾ ಅಂದರೆ ಈಗ ಫಾರ್ ಎಕ್ಸಾಂಪಲು ನಿಮಗೆ ಸಂಸ್ಕೃತದಲ್ಲಿ ವೃಷಭ ಅನ್ನೋದು ಕನ್ನಡಕ್ಕೆ ಬಂದಾಗ ಬಸವ ಆಗತ್ತೆ. ವಿಜಯ ಅನ್ನೋದು ವಿಜಯ ಆಗಿದೆ ಹಿಂದಿನ ಕಾಲದಲ್ಲಿ. ಅಂದರೆ ಇದೇನು ಅರ್ಥ ಆಗ್ತಿದೆ ಅಂದರೆ, ಇನ್ನು ಕನ್ನಡದ ಒಳಗಡೆಗೆ ವಾ ಪ್ರವೇಶ ಆಗಿಲ್ಲ. ಈಗ
ನಮ್ಮ ಕನ್ನಡದಲ್ಲಿ ಕೆಲವು ಅಕ್ಷರಗಳು ಆಮೇಲೆ ಬಂದಿದೆ. ಆ ಅಕ್ಷರ ಆ ಅನ್ನೋ ಒಂದು ಸೌಂಡು ಆಮೇಲೆ ಬಂದಿರೋದು, ಆಯಿತಾ. ವಾ ಅನ್ನೋದು ಆಮೇಲೆ ಬಂದಿರೋದು. ಮೂಲ ನಾವೇನಾದ್ರು ಕನ್ನಡದ ಒಂದು ಇದನ್ನು ಹುಡ್ಕೋಕೆ ಹೋದರೆ ಮೂಲವಾಗಿ ಕನ್ನಡ ಹೆಂಗೆ ಉಳ್ಕೊಂಡಿತ್ತಲ್ಲ ಹಿಂದೆ, ಅದರಲ್ಲಿ ಎಷ್ಟೋ ಇದು ಇನ್ನೂ ಬಂದಿರಲಿಲ್ಲ. ಅದಕ್ಕೆ ಎಕ್ಸಾಂಪಲ್ ಇದು. ನೀವು ಸಂಸ್ಕೃತ ಶಾಸ್ತ್ರನ ಇದ್ರದ್ದೇ ತೊಗೊಂಡ್ರೆ ವಿಜಯೇಶ್ವರ ಅಂತ ಬರುತ್ತೆ. ಅದೇನಾದ್ರು ನೀನು ಕನ್ನಡ ಶಾಸ್ತ್ರ ಅಂತ ತೊಗೊಂಡ್ರೆ ವಿಜಯೇಶ್ವರ ಅಂತ ಬರುತ್ತೆ. ಬನ್ನಿ, ನಾನು ಆ ಶಾಸನ ಆಮೇಲೆ ನೋಡೋಣ, ಯಾಕೆಂದರೆ ಅದು ತುಂಬ ದೊಡ್ಡ ಶಾಸನ ಇದೆ. ಇಲ್ಲಿ ಇನ್ನೊಂದು ಶಾಸನ ಇದೆ, ಇದನ್ನು ತೋರಿಸ್ತೀನಿ ಬನ್ನಿ. ಓಕೆ. ಸ್ವಸ್ತಿ ಶ್ರೀ ವಿಜಯೇಶ್ವರದ ಮನೋಮತಿ ಬೋಧಮ್ಮನ ಅಂತ ಬರುತ್ತೆ. ಹಾಗೆ ಮುಂದುವರೆದು ಕೆಳಗಡೆ ಪಕ್ಕ ಅಂತ ಹೆಸರು ಬಂದಿದೆ ಇಲ್ಲಿ, ಪಕ್ಕ. ಇದು ಬೇಸಿಕಲಿ ಏನಂದರೆ ಬೋಧಮ್ಮ ಅನ್ನುವ ಒಂದು ಹೆಣ್ಮಗಳು ಈ ಕಂಬ ಹಾಕ್ಸಿರೋದು. ಈ ಒಂದು ಶಾಸನ ಬರ್ಸಿದಾರಲ್ಲ ಆ ಲಿಪಿಕಾರನ ಹೆಸರು ಇಲ್ಲಿ ಪಕ್ಕ ಅಂತ. ಲಿಪಿಕಾರ ಅಂದರೆ ಗೊತ್ತಾಯ್ತಲ್ಲ, ಕೆತ್ತದವನು, ಅವನ ಹೆಸರು ಕೂಡ ಇಲ್ಲಿದೆ. ಬೋಧಮ್ಮ ಅನ್ನೋರು ಡೊನೇಟ್ ಮಾಡಿರೋದು ಕಂಬನ. ಈ ಶಾಸನ ನಾನು ಬರೆದಂತಹ ನಿರ್ಮಾತೃ ಯಾರು ಅಂದರೆ ಪಕ್ಕ, ಅವನ ಹೆಸರು ಇಲ್ಲಿದೆ. ಹೌದು, ಮೋಸ್ಟ್ಲಿ ನಿಮ್ಮ ಥರನೇ ಇರಬೇಕು. ಹೋಗಪ್ಪ ಬರ್ಬಂದು ಕೊಟ್ರಿಗೆ ದುಡ್ಡು 2 ಅಕ್ಷರ ತಂದು ಇರ್ಲಿಂದ ಕೆತ್ತೋಗ್ಬಿಟ್ಟ ನೋಡಿ ಅವನು ಪಕ್ಕ. ಈ ಶಾಸನ ನೋಡಿ, ಇದು ನಮ್ಮ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಹಾಕ್ಸಿರೋ ಶಾಸನ. ಎಷ್ಟು ಬೃಹತ್ತಾದ ಶಾಸನ ನೋಡಿ ಇದು. ಈ ಶಾಸನ 1163ನೇ ಇಸ್ವಿಯಲ್ಲಿ 3ನೇ ತೈಲಪ್ಪನ ಹಾಗೂ ಅವನ ಮಹಾಮಂಡಲೇಶ್ವರ ಆಗಿದ್ದಂತಹ ಸಿಂಧರ ಚಾವುಂಡರಾಯ ಅಂತ ಒಬ್ಬ ಇರ್ತಾನೆ, ಅವನ್ನ ಉಲ್ಲೇಖಿಸುತ್ತೆ ಇದೊಂದು ಶಾಸನ. ಆಮೇಲೆ ವಿಜಯೇಶ್ವರ ದೇವರಿಗಾಗಿ ಸ್ಥಾನಾಚಾರ್ಯ ಸೂರ್ಯಭರಣ ಪಂಡಿತನಿಗೆ ಭೂದಾನ ಕೊಟ್ಟಿರೋವಂಥದ್ದು. ಆ ಒಂದು ಮಾಹಿತಿ ನೀಡುವಂಥ ಶಾಸನ. ತುಂಬ ದೊಡ್ಡ ಶಾಸನ ಇದು. ಈಗ ಹೆಂಗೆ ಅಂದರೆ, ಈಗ ವಿಧಾನಸೌಧ ಅನ್ನೋದಿದೆ ಅನ್ಕೋಣ. ಹಿಂದೆ ಬಂದು BJP ಅವರು ಗೌರ್ಮೆಂಟ್ ಮಾಡ್ತಿದ್ರು. ಈಗ BJP ಅವರಿಗೆ ಕಾಂಗ್ರೆಸ್ ಬಂತು. ವಿಧಾನಸೌಧನ ಅವ್ರು ಹಾಳು ಮಾಡಲ್ಲ ತಾನೆ, ಲಾಜಿಕ್ ತಾನೆ. ಸೊ ಇದು ಆಲ್ರೆಡಿ ಧಾರ್ಮಿಕವಾಗಿ ಪ್ರಮುಖ ಸ್ಥಳ. ಧಾರ್ಮಿಕ ಸ್ಥಳ ಅನ್ನೋದಕ್ಕಿಂತ ಈ ಒಂದು ಪ್ರದೇಶ ಏನಿದೆಯಲ್ಲ, ಈಗ ಗುಡಿಗಳ ಬಗ್ಗೆ ನಮಗೆ ಹೆಚ್ಚಾಗಿ ವಿಷಯಗಳೇ ಗೊತ್ತಿರಲ್ಲ. ಇವತ್ತಿಗೆ ನಾವು ಗುಡಿಗಳನ್ನು ಪೂಜೆ ಮಾಡೋವಂಥ ಇದು ಅಂದ್ಕೊಂಡಿದ್ದೀವಿ ಅಲ್ಲ. ಹಿಂದೆ ಇವುಗಳನ್ನು ಒಂದು ಇದ್ರ ಥರ ಯೂಸ್ ಮಾಡ್ತಿದ್ವು. ಅಂದರೆ ಅವರ ಟ್ಯಾಲೆಂಟನ್ನು ತೋರಿಸ್ಕೊಳ್ಳೋಕ್ಕೆ ರಂಗಮಂಟಪಗಳು ಇರ್ತಾಯಿದ್ರು. ಊರಿನ ವಿಷಯಗಳನ್ನ ಡಿಸ್ಕಷನ್ ಮಾಡೋದಕ್ಕಿರ್ಬೋದು. ಆಮೇಲಿಂದ ಯಾರು ವ್ಯಾಪಾರಿಗಳು ಅಥವಾ ಪ್ರಯಾಣಿಕರು ಬಂದರೆ ತಂಗೋದಕ್ಕೆ ಈ ಗುಡಿಗಳು ಆಮೇಲೆ ಟೌನ್ ಹಾಲ್ ಥರ, ಇದು ಟೌನ್ ಹಾಲ್ ಥರ ಗೊತ್ತಾಗ್ತಿದೆ, ಬ್ಯಾಂಕ್ ಥರ ಇದೇ ಗುಡಿಗಳು, ಬ್ಯಾಂಕ್ ಥರ ಈ ಥರ ಮಲ್ಟಿಪರ್ಪಸಲ್ಲಿ ಯೂಸ್ ಆಗ್ತಿದ್ದು ಗುಡಿಗಳು. ಕಲ್ಚರಲ್ ಸೆಂಟರ್ಸ್, ಎಜುಕೇಶನಲ್ ಸೆಂಟರ್ಸ್, ಆಲ್ಸೋ ಕೈಂಡ್ ಆಫ್ IB ಇನ್ಸ್ಪೆಕ್ಷನ್ ಬಂಗ್ಲೋ ಥರದ್ದು ಏನಂತವಲ್ಲ, ಇನ್ಸ್ಪೆಕ್ಷನ್ ಬಂಗ್ಲೋ, ಬ್ಯಾಂಕು, ನ್ಯಾಯಾಲಯ ಎಲ್ಲ ಥರನೂ ಫಂಕ್ಷನ್ ಮಾಡೋದು ಯಾವುದು ಈ ಗುಡಿಗಳು. ಹಂಗಾಗಿ ಯಾವುದೇ ಒಂದು ರಾಜಮನೆತನ ಒಂದು ಅಳ್ದೋದ್ರೂ ಮುಂದಿನವ್ರು ಸುಮ್ಮನೆ ಬಂದು ಯಾವುದೂ ಇದು ಮಾಡ್ತಿರಲ್ಲ. ಅಲ್ಲಿ ಆಲ್ರೆಡಿ ಹೆಂಗೆ ಯಥಾವತ್ತು ಸ್ಥಿತಿ ಕಾಯ್ಕೊಂಡು ಹೋದರೆ ಅವ್ರ ಆಡಳಿತ ಸುಲಭ ಆಗುತ್ತಲ್ಲ. ಹಾಗಾಗಿ ಇದು ಅವಾಗಿಂದನೂ ಇದ್ದಿದ್ದ ಕಾರಣ ಬಂದು ಇದನ್ನು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲೂ ಕೂಡ ಇದು ಮುಂದುವರೆದಿದೆ. ಅದೇ ಒಂದು ಕನ್ನಡ ಒಂದು ವಿಕಾಸ ಆಗಿದೆಯಲ್ಲ. ಬಾದಾಮಿ ಚಾಲುಕ್ಯರದು ಸ್ವಲ್ಪ ಶಾಸನ ಸಿಗುತ್ತೆ, ಆಮೇಲಿಂದ ಇವ್ರದ್ದು ನಮ್ಮ ಕದಂಬರದು, ಆಮೇಲಿಂದ ಶಾಸನ ಓಡಿಸೋ ಪದ್ಧತಿ ಇದೆಯಲ್ಲ ಅದು ಹಂತವಾಗಿ ಎವಾಲ್ವ್ ಆಗಿರತ್ತಾನೆ. ಸ್ಟಾರ್ಟಿಂಗಲ್ಲಿ ಕಮ್ಮಿ, ಆಮೇಲೆ ಜಾಸ್ತಿ, ಆಮೇಲೆ ಜಾಸ್ತಿ, ಆಮೇಲೆ ಜಾಸ್ತಿ ಆ ಥರ ಹಾಕೊಂಡು ಹೋಗಿರೋದು. ಇವ್ರ ಕಡೆ ಬಂದಾಗ ನಮಗೆ ಕಲ್ಯಾಣ ಚಾಲುಕ್ಯರು ಬಂದರೆ ತುಂಬ ಮೆಚ್ಯೂರ್ ಪೇಸ್ ಬರುತ್ತೆ. ಅವರಾಗೆ ಒಂದು ಕಲ್ಲಿನ ಮಾಧ್ಯಮ ಇದು ಮಾಡ್ಕೊಂಡವ್ರೆ. ಎಲ್ಲ ಕಡೆ ದೊಡ್ಡ ದೊಡ್ಡ ಶಾಸನ ಹಾಕ್ಸಿದ್ದಾರೆ. ನಮ್ಮ ಅದರಲ್ಲೂ 6ನೇ ವಿಕ್ರಮಾದಿತ್ಯನ ಶಾಸನಗಳನ್ನ ಕೆಲವು ನೋಡಬೇಕು. ಏನು 20 ಅಡಿ ಇರುತ್ತೆ ಶಾಸನ. ನೀವು ಇದಕ್ಕೇನಾದ್ರು ಹೋದರೆ, ಡಂಬಳ ಅಂತ ಕಡೆ ಎಲ್ಲ ಹೋದರೆ ಆ ಶಾಸನ ನೋಡೋದೇ ಒಂದು ಬುಕ್ ಥರ ಇರುತ್ತೆ. ಆ್ಯಕ್ಚುಲಿ ಒಂದು ಬುಕ್ಕಲ್ಲಿ ಏನು ಪಬ್ಲಿಷ್ ಮಾಡ್ಬೋದು ಅಷ್ಟು ವಿಷಯ ಒಂದೇ ಶಾಸನ ಒಂದು ಕಲ್ಲಲ್ಲಿ ಬರೆದಿರ್ತಾರೆ. ಆ್ಯಕ್ಚುಲಿ ಆ ಥರ ಇದೆ. ಅಂದರೆ ಅವರು ಇದರಲ್ಲೆಲ್ಲ ಲಿಪಿಕಾರರು ಇರೋರು. ಲಿಪಿಕಾರರಲ್ಲಿ ಎಸ್ಪೆಷಲಿ ಕಲ್ಲನ್ನು ಆಯ್ಕೆ ಮಾಡೋನು ಒಬ್ಬ. ಕಲ್ಲನ್ನು ಆಯ್ಕೆ ಮಾಡಾದ್ಮೇಲಿಂದ ಅದನ್ನು ತೊಗೊಂಬಂದು ಬರೆಯೋನೊಬ್ಬ. ಅಂದರೆ ಬರೆಯೋನು ಅನ್ನೋದಕ್ಕಿಂತ ಮಸೀನಲ್ಲಿ ಇದನ್ನು ಫಸ್ಟು ಬರೆಯೋರು, ಏನು ಅಕ್ಷರ ಅಂತ, ಏನು ಬರಿಬೇಕು ಅಂತ. ಅದು ಬರ್ದಾದ್ಮೇಲಿಂದ ಒಬ್ಬೊಂದು ಕೆತ್ತೋನು, ಅದ್ರ ಮೇಲೆ ಕೆತ್ತೋನು ಅಂತ ಒಂಥರ ಬೇರೆ ಬೇರೆ ಹುದ್ದೆಗಳಿರೋದು ಆಗಿನ ಕಾಲದಲ್ಲಿ. ಅಂದರೆ ಎಲ್ಲ ಒಂಥರ ಕನ್ನಡದವರು ಸ್ಟ್ಯಾಂಡರ್ಡ್ ವೇನಲ್ಲಿ ಮಾಡಿದ್ದೀವಿ. ಒಂದು ಪದ ಏನಾದ್ರು ಕೆತ್ತೋಗಿ ತಪ್ಪಾದ್ರೆ ಬಿಸಾಕ್ ಹೊಸದೇ. ಹೌದು, ಯಾಕಂದ್ರೆ ಇಲ್ಲಿ ಏನಾದ್ರು ಬಾ ಬರೆದ್ರೆ ಮೀನಿಂಗ್ ತಪ್ಪಾಗುತ್ತಲ್ಲ, ಮೀನಿಂಗ್ ತಪ್ಪಾಗುತ್ತೆ. ವಿಷ್ಣುವರ್ಧನ, ಹೌದು, ಬಿಟ್ಟಿದೇವ ವಿಷ್ಣುವರ್ಧನಾಗಿ ಪರಿವರ್ತನೆಯಾಗಿ ರಾಮಾನುಜಾಚಾರ್ಯರ ಮೂಲಕ ಆತ ವೈಷ್ಣವ ಧರ್ಮ ಅಪ್ಕೊಳ್ತಾನೆ. ಅವತ್ತಿಂದ ನಿಮ್ಮ ಈ ಚನ್ನಕೇಶವ, ಹೌದು, ಕೇಶವ ಅಂದ್ರೆ ಶಿವ, ವಿಷ್ಣು ಎಲ್ಲ ಕಡೆ ಬರೋಕ್ ಶುರು. ಹೌದು. ಅದರಲ್ಲೂ ನೀವು ಈ ವಿಷಯ ತೆಗ್ದಿದ್ಗೇನೆ ಕನ್ನಡಿಗರೆ ಇದು ನಮ್ಮ ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವ್ಮೆಂಟು. ನೀವು ಭಾರತವನ್ನು ಧಾರ್ಮಿಕವಾಗಿ ನೀವು ಯೋಚನೆ ಮಾಡ್ತೀರಲ್ಲ, ಭಾರತವನ್ನು ಧಾರ್ಮಿಕವಾಗಿ ಒಂದು ಹಂತಕ್ಕೆ ತೊಗೊಂಬಂದಿದ್ದು 3 ಫಿಲಾಸಫಿಗಳು. ಒಂದು ಇದು ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಅಂತ. ಅದರಲ್ಲಿ ಅದ್ವೈತ ಸಿದ್ಧಾಂತ ಬಂದು ಹುಟ್ಟಿದ್ದು ನಮ್ಮ ಶೃಂಗೇರಿನಲ್ಲಿ, ಯಾರು ನಮ್ಮ ಶಂಕರಾಚಾರ್ಯ ಕಡೆಯಿಂದ. ದ್ವೈತ ಮತ ಹುಟ್ಟಿದ್ದು ನಮ್ಮ ಇವರು ಮಾಧವಾಚಾರ್ಯರು ಉಡುಪಿಯಿಂದ ಇದಾಗಿದ್ದು. ಅದೇ ರೀತಿ ಇದು ಶ್ರೀ ವೈಷ್ಣವ ಪಂಥ ಅಂತ ಹುಟ್ಟಿದ್ದು ರಾಮಾನುಜಾಚಾರ್ಯರು ನಮ್ಮ ಮೇಲ್ಕೋಟೆಯಿಂದ. ಈ 3 ಸಿದ್ಧಾಂತವು ಹುಟ್ಟಿದ್ದು ಕರ್ನಾಟಕದಿಂದ. ಹಾಗಾಗಿ ಯಾವತ್ತೂ ಅಷ್ಟೇ ಕನ್ನಡದವರು ಕರ್ನಾಟಕದಿಂದ ಭಾರತ ಯಾವಾಗಲೂ
ನಾವು ಭಾರತಕ್ಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದೀವಿ ಹಿಂದಿನ ಕಾಲದಿಂದಲೂ. ನೀವು ಯಾವುದೇ ವಿಷಯದಲ್ಲಿ ತೊಗೊಂಡ್ರು, ಈಗ ವಾಸ್ತುದೇ ನಾನು ಹೇಳ್ತಿದ್ದೆ, ನೀವು ಹೇಳಿದಾಗ ನಮಗೆ ಇವಾಗ ಇಮಿಡಿಯೇಟಾಗಿ ನೆನಪಾಯಿತು. ಈ ಒಂದು ಸಿದ್ಧಾಂತಗಳನ್ನ ಕಟ್ಕೊಟ್ಟಿರೋದು ನಾವೇನೆ. ಹಾಗಾಗಿ ನೀವೇನಾದ್ರು ಭಾರತದಲ್ಲಿ ಹಿಂದೂ ಧರ್ಮ ಇವತ್ತೇನಾದ್ರು ಉಳ್ಕೊಂಡಿದೆ, ಹಿಂದೂ ಧರ್ಮದ ಪುನರುತ್ಥಾನ ಆಯಿತು, ಈ ಥರ ನಾವೇನೇ ಮಾತಾಡಿದ್ರು ಅದರಿಂದ ಒಬ್ಬ ಕನ್ನಡಿಗ ಕೆಲಸ ಮಾಡಿದ್ದ ಅನ್ನೋದನ್ನು ನೀವು ಯಾರೂ ಮರಿಬಾರ್ದು. ಹಾಗೆ ಬನ್ನಿ, ಇಲ್ಲೂ ಜಾಲಾಂಧ್ರಗಳಿದೆ. ಹೌದು ನೋಡಿ, ಲೈಟಿಂಗ್ಗೋಸ್ಕರನೇ ಮಾಡಿರೋವಂಥದ್ದು ಪೂರ್ತಿ ವ್ಯವಸ್ಥೆ ಇದು. ಅಂದರೆ ಹಿಂದೆ ಇವ್ರಿಗೆ, ನಮ್ಮ ಕನ್ನಡಿಗರಿಗೆ ಖಗೋಳ ವಿಜ್ಞಾನದ ಬಗ್ಗೆ ತುಂಬ ನಾಲೆಜ್ ಇತ್ತು. ಅಂದರೆ ಸೂರ್ಯನ ಚಲನೆ ಬೇರೆ ಬೇರೆ ತಿಂಗಳುಗಳಲ್ಲಿ ಬೇರೆ ಬೇರೆ ಕಡೆ ಆಗುತ್ತಲ್ಲ, ಅವನ್ನೆಲ್ಲ ತುಂಬಾ ಅಬ್ಸರ್ವ್ ಮಾಡಿ ಗುಡಿಗಳನ್ನ ಕಟ್ಟಿರೋದು. ಸರ್, ಇದಕ್ಕೆ ಯಾವುದೇ ಒಂದು ದಾಖಲಾತಿ ಇಲ್ಲ. ಯಾರು ಹೊಡೆದಾಕಿದ್ರು, ಅದು ಇಸ್ಲಾಮಿಕ್ ಇನ್ವೆಷನ್ ಆದಾಗೆ ಹೊಡೆದ್ರ, ಏನು ಕತೆ ಅಂತ ಇದು ಯಾವುದು ಶಾಸನಗಳ ಒಂದು ಆಧಾರ ಇಲ್ಲ. ಬಟ್ ಹಾಗೆ ನೋಡಿದ್ರೆ ಈ ಒಂದು ಪ್ರದೇಶ ಇದೆಯಲ್ಲ, ಮಲಪ್ರಭಾ ನದಿ ಇದು ಪ್ರದೇಶ ಇದು ಹಿಂದಿನ ಕಾಲದಿಂದನೂ ನಾವು ಲೆಕ್ಕ ಹಾಕಿದ್ರೆ, ನಾವು ಕರ್ನಾಟಕ ಸಾಮ್ರಾಜ್ಯ ಅಂತಲೇ ಲೆಕ್ಕ ತಗೋಣ. ಕೃಷ್ಣಾ ನದಿಯಿಂದ ಮೇಲ್ಗಡೆಗಾದಂಗೆ ಡೆಕ್ಕನ್ ಸಲ್ತನೇಟ್ಸ್ಗಳಿದ್ದು ಅಲ್ವಾ, ಏನು ದಕ್ಕಣದ ಸುಲ್ತಾನ್ ಆದಿಲ್ ಶಾಹಿಗಳಿರ್ಬೋದು, ಮತ್ತು ನಿಜಾಮ್ ಶಾಹಿಗಳಿರ್ಬೋದು, ಬರೀದ್ ಶಾಹಿಗಳಿರ್ಬೋದು, ಈ ಥರ. ಓಕೆ, ಈ ಕಡೆ ದಕ್ಷಿಣಕ್ಕಾದಂಗೆ ನಮಗೆ ಕರ್ನಾಟಕ ಸಾಮ್ರಾಜ್ಯ ಇದ್ದಿದ್ದು. ಆ ಸಂದರ್ಭದಲ್ಲೂ ಇದಾಗಿರ್ಬೋದು, ಯಾಕೆಂದರೆ ಇದು ಒಂಥರ ಗಡಿ ಪ್ರದೇಶ ಅಲ್ಲ ಎರಡು ಇದಕ್ಕೆ. ಇವ್ರು ಅಲ್ಲಿಗೆ ಬರೋರು, ಅವ್ರು ಇಲ್ಲಿಗೆ ಬರೋ ಇದು ಆಗ್ತಿರೋ ಕಾರಣ ಆ ಕಾಲದಲ್ಲೂ ಹೊಡೆದಿರ್ಬೋದು, ಅಥವಾ ಗೊತ್ತಿಲ್ಲ. ಹಿಂದೆ ಸೆವುಂಡ್ರು ಮತ್ತು ಹೊಯ್ಸಳರಿಗೂ ಇದೊಂಥರ ಗಡಿ ಪ್ರದೇಶನೇ. ಉತ್ತರ ಕರ್ನಾಟಕದ ಈ ಭಾಗಗಳೆಲ್ಲ ನಾವು ಸೆವುಂಡ್ರು ರೂಲ್ ಮಾಡ್ತೀರಾ. ಇಲ್ಲಿಂದ ನೀವು ಕೆಳಗಡೆಗೆ ಹೋದ್ರೆ ಅಂದರೆ ಕೋರಾಗಿ ನೀವು ತುಂಗಭದ್ರಾ ನದಿಯಿಂದ ಕೆಳಗಡೆ ಕಂಪ್ಲೀಟ್ ಆಗೋದು ಹೊಯ್ಸಳರದು. ಆದರೆ ಈ ಭಾಗ ಇದೆಯಲ್ಲ, ಈ ಕೃಷ್ಣಾ ನದಿದು ಈ ವ್ಯಾಲಿ ಭಾಗ ಇದೆಯಲ್ಲ, ಈ ಭಾಗಕ್ಕೆ ತುಂಬಾ ಇವರಿಬ್ಬರಿಗೂ ಹೊಡೆದಾಟಗಳು ನಡೀತಾ ಇತ್ತು ಹೊಯ್ಸಳರ ಕಾಲದಲ್ಲೂ. ಹಾಗಾಗಿ ನಿಖರವಾಗಿ ಇದನ್ನು ಯಾರು ಹೊಡೆದಿದ್ದಾರೆ ಅನ್ನೋದನ್ನು ಹೇಳೋದು ಕಷ್ಟ ಇದೆ. ಸರ್, ನಾವಿವಾಗ ಬಂದಿದ್ದೀವಿ ಪಟ್ಟದಕಲ್ಲಿನ ವಿರೂಪಾಕ್ಷ, ಮಲ್ಲಿಕಾರ್ಜುನ ಮತ್ತು ಕಾಶಿ ವಿಶ್ವೇಶ್ವರ ಗುಡಿಗಳಿರುವಂಥ ಸ್ಥಳಕ್ಕೆ. ನೀವು ನೋಡ್ಬೋದು, ಈ ಎದುರುಗಡೆ ಇದೆಯಲ್ಲ, ಇದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರುವಂತಹ ದ್ರಾವಿಡ ಮಾದರಿಯ ಶಿಖರದಲ್ಲಿ ತುಂಬ ಅತ್ಯುನ್ನತವಾದ ಗುಡಿ ಇದು. ಲಾಸ್ಟಲ್ಲಿ ನೋಡೋಣ. ಅದ್ರ ಜೊತೆಗೆ ಬಾದಾಮಿ ಚಾಲುಕ್ಯರ ಕಾಲದಲ್ಲೇ 2ನೇ ವಿಕ್ರಮಾದಿತ್ಯನ ಮಡದಿಯಾಗಿದ್ದಂಥ ತ್ರೈಲೋಕ್ಯ ಮಹಾದೇವಿ ಕಟ್ಟಿದಂಥ ಮಲ್ಲಿಕಾರ್ಜುನ ಗುಡಿ. ಅದ್ರ ಪಕ್ಕ ಇರೋದು ಇದು ಕಾಶಿ ವಿಶ್ವೇಶ್ವರ ಗುಡಿ. ನೋಡಿ, ಇವೆಲ್ಲ ಗುಡಿಗಳನ್ನು ನಾನು ಈಗಾಗಲೇ ಹೇಳಿದೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದ್ದು ಅಂತ. ಈಗ ಇಲ್ಲಿ ಮೊಟ್ಟ ಮೊದಲ ಗುಡಿಗಳು ಅಂತ ನೋಡಿದ್ರೆ ಇವನ್ ಕಳಂಕ ಹಾಕ್ತೀವಿ, ವಿಜಯಾದಿತ್ಯನ ಕಾಲಕ್ಕೆ. ವಿಜಯಾದಿತ್ಯನ ನಂತರ ಬಂದು ವಿಕ್ರಮಾದಿತ್ಯ ಬಂದ ಅನ್ಕೊಳ್ಳೋಣ. ಇದು ಆಲ್ರೆಡಿ ಬಂದು ಹಿಸ್ಟಾರಿಕಲಿ ತುಂಬಾ ಇಂಪಾರ್ಟೆಂಟ್ ಸೈಟು ಅವ್ರ ಕಾಲದಲ್ಲಿ, ಕರೆಕ್ಟಾ? ಅವ್ನು ಬಂದವ್ನು ಏನಾರು ಹಾಕ್ಸ್ಬೇಕು ಅಂತ ಮಾಡೇ ಮಾಡ್ತಾನೆ. ಆವಾಗ ಅಪ್ಪ ಇಲ್ಲಿ ಹಾಕ್ಸಿದ, ಮಗ ಬರ್ತಾನೆ ಇಲ್ಲಿ ಹಾಕ್ಸ್ತಾನೆ ಇನ್ನೊಂದೆರಡು ಗುಡಿನ. ಇಲ್ಲಾಗಿರೋದು ಅದೇ ಥರ. ಇದಾದ್ಮೇಲಿಂದ ಆ ಕಡೆಗೆ ಕೀರ್ತಿವರ್ಮ ಹಾಕ್ಸ್ತಾನೆ. ಉದಾಹರಣೆಗೆ ಸಂಗಮೇಶ್ವರ ಗುಡಿನ ವಿಜಯೇಶ್ವರ ಕಟ್ಸಿದ್ರೆ, ಈ ವಿರೂಪಾಕ್ಷ ಗುಡಿ ಮತ್ತು ಮಲ್ಲಿಕಾರ್ಜುನ ಗುಡಿನ 2ನೇ ವಿಕ್ರಮಾದಿತ್ಯ ಕಟ್ತಾನೆ. ವಿಕ್ರಮಾದಿತ್ಯನ ಮಗ ಕೃಷ್ಣ ಇವನು ಬಂದಾದ್ಮೇಲೆ ಕೀರ್ತಿವರ್ಮ ಬಂದಾಗ ಅವ್ನಿಗೂ ಅನಿಸಿರುತ್ತಲ್ಲ ಹಾಕ್ಬೇಕು ಅಂತ, ಅವ್ನು ತೊಗೊಂಡೋಗಿ ಆ ಕಡೆ ಕಟ್ತಾನೆ ಪಾಪನಾಥ ಗುಡಿ ಅಂತ. ಇದಾದ್ಮೇಲಿಂದ ಅಧಿಕಾರಕ್ಕೆ ಬಂದವರು ರಾಷ್ಟ್ರಕೂಟರ ಕಾಲದಲ್ಲೂ ಇದು ಕೂಡ ತುಂಬ ಪ್ರಸಿದ್ಧವಾದ ಸ್ಥಳ ಆಗಿರೋ ಕಾರಣ ಈ ಸ್ಥಳದಲ್ಲಿ ಅವರು ಏನಾದ್ರು ಮಾಡೋಕ್ಕೆ ಇಷ್ಟಪಟ್ಟವ್ರೆ. ಹಾಗಾಗಿ ಬಂದು ಇಲ್ಲಿ ಕಾಶಿ ವಿಶ್ವೇಶ್ವರ ಗುಡಿ ಕಟ್ಟಿದ್ದಾರೆ. ಇವತ್ತಿಗೆ ನೀವು ಜಗತ್ತಿನ ಅಚ್ಚರಿ ಅಂತ ಹೇಳ್ತಿದ್ದೀವಲ್ಲ, ಜಗತ್ತಿನ ಅಚ್ಚರಿ ಎಲ್ಲೋರದ ಕೈಲಾಸ ಗುಡಿ, ಹಾಂ, ಅದು ಕಟ್ಟಿರೋದು ಇದ್ರ ಮಾಡ್ಲು ಮೇಲೇನೆ. ಹೌದು, ತೋರಿಸ್ತೀನಿ ಬನ್ನಿ ಅದನ್ನು. ಆ ಇಡೀ ಗುಡಿ ಕಟ್ಟಿರೋದು ಇದ್ರ ಮೇಲೇನೆ. ಸೊ ಇದು ಸ್ಟ್ರಕ್ಚರಲ್ ಟೆಂಪಲ್ಲು. ಇದ್ರ ಪ್ಲ್ಯಾನನ್ನೇ ಅವರು ಕೇವ್ ಟೆಂಪಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ನಾನು ಮೊದಲನೇದಾಗಿ ಇದು ರಾಷ್ಟ್ರಕೂಟರ ಕಾಲಕ್ಕೆ ಏನು ಕಟ್ಟಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಅದು ಯಾಕೆ ಅನ್ನೋದನ್ನು ವಿವರಿಸ್ಬಿಟ್ಟು ಆಮೇಲಿಂದ ಗುಡಿ ಒಳಗಡೆನ ವಿಷಯಗಳನ್ನ ನಾನು ಪರಿಚಯ ಮಾಡಿಸ್ತೀನಿ. ಇದು ನೋಡಿ, ಇದು ನಂದಿ ಮಂಟಪ ಅಲ್ಲದೆ ಈ ಗುಡಿಗೂ ಕೂಡ ಮಂಟಪ ಉದ್ರೋಗಿದೆ, ಇವತ್ತಿಲ್ಲ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ಕಂಬ. ನೋಡಿ, ಈ ಪ್ರೊಜೆಕ್ಷನ್ ಹಿಂದೆ ಇತ್ತು, ಹಾಂ, ಇವಾಗಿಲ್ಲ. ಇದು ಪ್ರಣಾಳ ಅಂತ ಕರೀತಾರೆ. ಅಕಸ್ಮಾತ್ ಏನಾದರೂ ನಿಮಗೆ ಗರ್ಭಗುಡಿನಲ್ಲಿ ಪೂಜೆ ಮಾಡಿ ಅಭಿಷೇಕ ಏನಾದ್ರು ಮಾಡಿದ್ರೆ ಅಲ್ಲಿಂದ ಇದೆಲ್ಲ ಹೊರಗಡೆಗೆ ಬರಬೇಕಲ್ಲ, ಔಟ್ಲೆಟ್. ಇದು ಔಟ್ಲೆಟ್ ಇದು. ಹಾಗೆ ಬನ್ನಿ, ಈ ಜಾಗದಲ್ಲಿ ನಿಲ್ಲೋಣ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಈಗ ಈ ಜಾಗದಲ್ಲಿ ನಿಂತ್ಕೊಂಡ್ರೆ ನಿಮಗೆ 2 ಗುಡಿನೂ ನೀವು ಹೋಲಿಕೆ ಮಾಡ್ಬೋದು ಅಲ್ವಾ? ನಾಗರ ಶೈಲಿಯ 2 ಗುಡಿಗಳು. ಒಂದು ಅದು ಗಳಗನಾಥ ಗುಡಿ, ಇದು ಕಾಶಿ ವಿಶ್ವೇಶ್ವರ ಅಲ್ವಾ? ಎರಡು ಏನು ಶೈಲಿ ಇದು? ಈ 2 ನಾಗರ ಶೈಲಿ. ಇದು ನಾಗರನಲ್ಲಿ ಮುಂದುವರೆದ ಶೈಲಿ. ಇದ್ರದ್ದು ಮುಂದೆ ಏನಾಗುತ್ತೆ ಅಂತ ಕತೆ ಹೇಳ್ತೀನಿ. ಮೊದಲನೇದಾಗಿ ಗಳಗನಾಥ ನೋಡಿ. ಗಳಗನಾಥನಲ್ಲಿ ಯಾವ್ದಾದ್ರು ಒಂದು ಸೈಡ್ಗೆ ಎಷ್ಟು ಪ್ರೊಜೆಕ್ಷನ್ ಇದೆ, ಮೂರ್ತಾನೆ ಲತಾ ಅಂತ ನಾನು ಹೇಳಿದೆ, ಮಧ್ಯದಲ್ಲಿರೋದು ಲತಾ, ಆ ಕಡೆ ಈ ಕಡೆಗೆ ಇದಿದೆ ಕರ್ಣಾಮಲಕಗಳು, ಆ ಥರ ಕರೆಕ್ಟಾಗಿ 3 ಇದೆ. ಇಲ್ಲೆಷ್ಟಿದೆ ನೋಡಿ, 5. ಗೊತ್ತಾಗ್ತಲ್ಲ? ಅದಕ್ಕಿಂತ ಇದು ಮುಂದುವರೆದ ಗುಡಿ. ಬಾದಾಮಿ ಚಾಲುಕ್ಯರದ ಯಾವುದೇ ಗುಡಿನಲ್ಲಿ 5 ಪ್ರೊಜೆಕ್ಷನ್ ಮಾಡಿಲ್ಲ ಅವರು. ಹಾಗಾಗಿ ಇದನ್ನು ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿರೋದು ಅಂತ ಹೇಳ್ತಾರೆ. ಇದೇ ಗುಡಿ ಇವಾಗ ನಾವೇನು ಈ ಶೈಲಿ ನೋಡ್ತಿದ್ದೀವಲ್ಲ,
ಇದೇ ಗುಡಿ ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಲತೀನಾ ಮಾದರಿಯ ಶಿಖರ ಅಂತ ಒಂದು ಕಡೆ ಹೇಳಿದೆ. ಭೂಮಿಜ ಮಾದರಿಯ ಶಿಖರ, ಶೇಖರ ಮಾದರಿಯ ಶಿಖರ, ಲತೀನಾ ಮಾದರಿಯ ಶಿಖರ ಅಂತ. ಇದು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಲತೀನಾ ಮಾದರಿಯ ಶಿಖರಗಳು ಮುಂದಕ್ಕೆ ನಿರ್ಮಾಣ ಆಗುತ್ತೆ. ಅದ್ರದ್ದು ಒಂದು ಫೋಟೋ ಹಾಕೋಣ, ಈ ಒಂದು ಗುಡಿದು ಫೋಟೋ. ಅದ್ರ ಪಕ್ಕದಲ್ಲಿ ಲತೀನಾ ಮಾದರಿದು ಎವಲ್ಯೂಷನ್ ಯಾವ ಥರ ಆಗಿದೆ ಅಂತ ಆವಾಗ ಗೊತ್ತಾಗುತ್ತೆ. ಕರ್ನಾಟಕದ ಈ ಒಂದು ನೆಲೆ ಇದೆಯಲ್ಲ, ನಮ್ಮ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಮಹಾಕೂಟ ಇವೆಲ್ಲ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಯಾಕೆ ಕರೀತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಮ್ಮ ವೀಕ್ಷಕರೇ ನೋಡ್ಕೊಳ್ಳಿ. ಸರ್, ಅದನ್ನು ಕಟ್ಟಿರೋದು ನಮ್ಮ ವಿನಾಯಾದಿತ್ಯನ ಆಡಳಿತ ನೋಡಿದ್ರೆ ಒಂದು 696ನೇ ಇಸ್ವಿನಲ್ಲಿ ಆಡಳಿತ ಮುಗಿಯುತ್ತೆ. ಅಂದರೆ ನಮ್ಮ ಇಮ್ಮಡಿ ಪುಲಕೇಶಿಯ ಮೊಮ್ಮಗ ವಿನಾಯಾದಿತ್ಯನ ಮಗನೇ ವಿಜಯಾದಿತ್ಯನ ಆಡಳಿತ ಬರೋದು 696ರಿಂದ 733 ಸುಮಾರಿಗೆ ಬರುತ್ತೆ. ಆ ಒಂದು ಸ್ಥಳ ಇದರಲ್ಲಿ ಕಟ್ಟಿರೋ ಕಾರಣ ಬಂದು ಅದು 8ನೇ ಶತಮಾನದಲ್ಲಿ ಬರುತ್ತಲ್ಲ. ರಾಷ್ಟ್ರಕೂಟರಿಗೂ ಇವ್ರಿಗೆ ನಾವು ಹೋಲಿಕೆ ಮಾಡಿದ್ರೆ ಸುಮಾರು ಒಂದು 100 ವರ್ಷ ವ್ಯತ್ಯಾಸ ಬರ್ಬೋದು. ಈ ಗುಡಿಗೂ ಆ ಗುಡಿಗೂ 100 ವರ್ಷ ವ್ಯತ್ಯಾಸ ಬರ್ಬೋದು. ಇದನ್ನು 8ನೇ ಶತಮಾನದ ಕೊನೆ ಅಥವಾ 9ನೇ ಶತಮಾನದ ಆದಿ. ಜೊತೆಗೆ ಆ ಕಡೆ ಬನ್ನಿ. ಇವಾಗ ರಾಷ್ಟ್ರಕೂಟರ ಸಾಮ್ರಾಜ್ಯದ ಸ್ಥಾಪಕ ದಂತಿದುರ್ಗ ಯಾರಪ್ಪ ಅಂದರೆ ನಮ್ಮ ಬಾದಾಮಿ ಚಾಲುಕ್ಯರ ಕೊನೆಯ ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ 2ನೇ ವಿಕ್ರಮಾದಿತ್ಯ. ಈ 2ನೇ ವಿಕ್ರಮಾದಿತ್ಯನಿಗೆ ಅವನು ಆ್ಯಕ್ಚುಲಿ ಮಾಂಡಲಿಕನಾಗಿ ಇರ್ತಾನೆ. ಯಾವಾಗ 2ನೇ ವಿಕ್ರಮಾದಿತ್ಯನ ಆಡಳಿತ ಕೊನೆ ಆಗುತ್ತಾ, ಆಮೇಲೆ 2ನೇ ಕೀರ್ತಿವರ್ಮ ಬರ್ತಾನಲ್ಲ, ಆ ಸಂದರ್ಭದಲ್ಲಿ ಕೀರ್ತಿವರ್ಮ ಸ್ವಲ್ಪ ಇದಿರ್ತಾನೆ, ಅಂದರೆ ವೀಕ್ ಇರೋ ಕಾರಣ ಬಂದು ದಂತಿವರ್ಮ ಸ್ವತಂತ್ರ ಘೋಷಣೆ ಮಾಡ್ಕೋತಾನೆ. ಅದಾದಮೇಲಿಂದ ದಂತಿವರ್ಮ ರಾಷ್ಟ್ರಕೂಟ ಸಾಮ್ರಾಜ್ಯ ಅಂತ ಸ್ಥಾಪನೆ ಮಾಡಿ ಇವನ್ನ ಕೀರ್ತಿವರ್ಮನ ಯುದ್ಧಗಳಲ್ಲಿ ಸೋಲಿಸ್ಬಿಟ್ಟಿರ್ತಾನೆ. ಆ್ಯಕ್ಚುಲಿ ಅಲ್ಲಿಂದ ನಮಗೆ ರಾಷ್ಟ್ರಕೂಟ ಸಾಮ್ರಾಜ್ಯ ಶುರುವಾಗುತ್ತೆ. ರಾಷ್ಟ್ರಕೂಟರದ್ದು ನಾವು ಓದೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರೆ ಅದು ಇನ್ನೊಂದು ಥರನೇ ಇದು ನಿಜವಾಗ್ಲೂ ದ ಲಾರ್ಡ್ ಆಫ್ ರಿಂಗು ಅದು ಯಾವುದೋ ಬರ್ತಾರಲ್ಲ, ಇದು ಗೇಮ್ ಆಫ್ ಥ್ರೋನ್ಸ್. ನಿಜವಾಗ್ಲೂ ಗೇಮ್ ಆಫ್ ಥ್ರೋನ್ಸ್ ಅಂತ ನೀವೇನಾದರೂ ಕಾಲ್ಪನಿಕ ನೋಡೋದಲ್ಲದೆ ನಿಜವಾಗ್ಲೂ ಚರಿತ್ರೆಯ ಪುಟಗಳಲ್ಲಿ ನೋಡಿದ್ರೆ ನೀವು ನೋಡೋಕ್ಕಾಗದೆ ಕರ್ನಾಟಕದ ಇತಿಹಾಸದಿಂದ ನಮ್ಮಲ್ಲಿ ಬಂದಂಥ ರಾಜರುಗಳು ಒಬ್ಬೊಬ್ಬರು ಗೇಮ್ ಆಫ್ ಥ್ರೋನ್ಸ್ನಲ್ಲೂ ತೋರಿಸಿಲ್ಲ ಅಂಥ ರಾಜರುಗಳು ಬಂದೋಗಿದ್ದಾರೆ. ಈಗ ಉದಾಹರಣೆಗೆ ಕನ್ಸಿಸ್ಟೆಂಟಾಗಿ ಇಷ್ಟು ನೋಡಿದ್ರಲ್ಲ, ಇದೇ ಥರ ಬೇರೆ ಯಾವ್ದಾರು ತಮಿಳವ್ರದ್ದೇ ಈಗ ಲೆಕ್ಕ ಹಾಕೋಣ. ತಮಿಳವ್ರದ್ದು ಪಾಂಡ್ಯ, ಇವತ್ತಿನ ತಮಿಳ್ನಾಡಿನ ಭೂಭಾಗ ಇದೆಯಲ್ಲ, ಅದರಲ್ಲಿ ಒಂದು ಕಾಲು ಭಾಗ ಅವ್ರು ಕರ್ನಾಟಕಕ್ಕೆ ಸೇರಿದ್ದು. ಅವ್ರದ್ದು ಇದೇ ಭೂಪ್ರದೇಶ ಕಮ್ಮಿ. ಹೆಂಗೆ ಅಂದರೆ ಇವತ್ತಿಗೆ ತಮಿಳ್ನಾಡಿನ ಕೊಂಗು ರೀಜನ್ ಅಂತ ನಾವೇನು ಕಂಡಿರ್ತೇವಲ್ಲ, ಅದೆಲ್ಲ ನಮ್ಮ ಗಂಗರದ ರೀಜನ್. ಅದು ನಮ್ಮ ತಲಕಾಡಿನ ಗಂಗರದ ರೀಜನ್. ಈಗ ಇದು ಸೇಲಮ್ಮು ಮತ್ತು ಧರ್ಮಪುರಿ, ಈರೋಡು ಇವೆಲ್ಲ ಬರುತ್ತಲ್ಲ, ಕೊಯಂಬತ್ತೂರು, ಹೊಸೂರು ಇವೆಲ್ಲ ನಮ್ಮ ಹಳೆಯ ಗಂಗಾವಳಿಯ ಪ್ರದೇಶಗಳು. ಅದು ಬಿಟ್ಟು ಜಾಗ ಐತಲ್ಲ, ಅಷ್ಟು ಸಣ್ಣ ಜಾಗವನ್ನು 3 ಜನ ಆಡಳಿತ ಮಾಡ್ತಿರ್ತಾರೆ ಅಲ್ಲಿ. ಯಾರು? ಚೋಳರು, ಚೇರರು, ಪಾಂಡ್ಯರು ಮತ್ತು ಪಲ್ಲವರು. ಚೇರರು ಬಂದು ಈ ಕಡೆ ಕೇರಳ ಆಡಳಿತ ಮಾಡ್ತಿರ್ತಾರೆ. ಇವತ್ತಿನ ತಮಿಳ್ನಾಡು ಲೆಕ್ಕಾಕರೆ ಪಲ್ಲವರು, ಚೋಳರು ಮತ್ತು ಪಾಂಡ್ಯಸು ಅಷ್ಟೇ ಸಣ್ಣ ಭೂಮಿನ. ಕರ್ನಾಟಕ ಎಷ್ಟು ವಿಶಾಲವಾದ ಭೂಮಿ ಅಂದರೆ ನರ್ಮದಾ ನದಿಯಿಂದ ಲೆಕ್ಕ ಹಾಕಿ ಅಲ್ಲಿವರೆಗೆ ಇದ್ದಂಥ ಭೂಮಿ ಅದು. ಅಷ್ಟು ದೊಡ್ಡ ಲ್ಯಾಂಡು. ಆ ಲ್ಯಾಂಡ್ನಲ್ಲಿ ಕೂತ್ಕೊಂಡು ವಾರ್ ಮಾಡಿದಾನೆ ಅಂದರೆ, ಆ ಲ್ಯಾಂಡ್ನಲ್ಲಿ ಅಧಿಕಾರಕ್ಕೆ ಕೂತ್ಕೊಂಡವ್ರೆ ಅಂದರೆ ಅವ್ರು ಇಡೀ ವರ್ಲ್ಡ್ಗೆ ಲೀಡರ್ಗಳ ಥರ. ಅಂಥ ಒಂದು ಅದ್ಭುತವಾದ ಲ್ಯಾಂಡನ್ನು ನಮ್ಮ ರಾಜರುಗಳು ರೂಲ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಈಗ ದೇವಕೋಷ್ಟಗಳ ಜೊತೆಗೆ ಸಪ್ರೇಟಾಗಿ ನಿಮಗೆ ಐಡಲ್ಸ್ಗಳನ್ನು ಇಲ್ಲಿ ಹಾಕೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ನಿಧಾನಕ್ಕೆ ಎವಲ್ಯೂಷನ್ ಹಾಕ್ಕೊಂಡು ಹೋಗ್ತಾ ಇದೆ. ಆಮೇಲೆ ಕಂಬಗಳ ಮೇಲೆ, ಈ ಕೋಷ್ಟಗಳ ಮೇಲೆ ಮೇಲ್ಗಡೆ ರಚನೆ ಇದೆಯಲ್ಲ, ಇದನ್ನು ಅಂತ ಕರೆಯೋದು. ಇವಾಗ ಆ ಶಿಖರ ಇದೆಯಲ್ಲ, ಆ ಶಿಖರದ ಮಾದರಿನಲ್ಲಿ ಇದು ಮಾಡ್ಕೊಂಡು ಹೋಗಿದ್ದಾರೆ. ಈ ಕೋಷ್ಟಗಳ ಮೇಲೆ ಶಿಖರವನ್ನು ಮಿನಿಯೇಚರ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ. ನೋಡಿ, ಇಲ್ಲಿ ಗಿರಿಜಾ ಕಲ್ಯಾಣದ ಒಂದು ಪ್ರಸಂಗವನ್ನು ನಿಮಗೆ ಕಟ್ಟಿದ್ದಾರೆ. ಅದ್ರ ಜೊತೆಗೆ ಕಂಬಗಳ ಒಂದು ರಚನೆ ನೋಡಿದ್ರೆ ನಿಮಗೆ ನೋಡಿ ಸರ್ಕಲ್ ಆಗ್ತಾ ಬಂತು ಇವಾಗ. ಕರೆಕ್ಟಾ? ಹಾಂ, ಬಾದಾಮಿ ಚಾಲುಕ್ಯರ ಕಾಲದ್ದು ಸ್ಕ್ವೇರ್, ಇವ್ರದ್ದು ಸರ್ಕಲ್ ಆಗ್ತಾ ಬಂದಿದೆ. ಇನ್ನೂ ಪೂರ್ತಿ ಡಿಸ್ಕ್ ಆಗಿಲ್ಲ, ಸರ್ಕಲ್ ಆಗ್ತಾ ಇದೆ. ಇದಾರೆ ತಿರ್ಗಾಣಿ ಯಂತ್ರ ಅಂತ. ಈಗ ಹೊಯ್ಸಳರ ಕಾಲಕ್ಕೆ ತೊಗೊಂಡ್ರೆ ಅದು ವಿತೌಟ್ ಲೇತ್ ಮಷಿನ್ ಮಾಡೋಕ್ಕಾಗಲ್ಲ. ಅದು ಈಗಲೂ ಯಾರಿಗಾರು ಕೊಟ್ಟರು ಅದು ಹೆಂಗೆ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ, ಅದನ್ನು ಡಿಕೋಡ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಹಂಗಾಗಿ ಏನೋ ಒಂದು ತಂತ್ರಜ್ಞಾನ ಕನ್ನಡಿಗರ ಬಳಿ ಹಿಂದೆ ಇತ್ತು ಅನ್ನೋದು ಗೊತ್ತಾಗುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಎವಲ್ಯೂಷನ್ ಗೊತ್ತಾಗ್ತಿದೆ, ಸರ್ಕಲ್ ಆಗೋ ಒಂದು ಎವಲ್ಯೂಷನ್ ತೋರಿಸ್ತಾ ಇದೆ. ಇದ್ರ ಜೊತೆಗೆ ಇಲ್ಲಿ ಬಂದರೆ ಇದು ಲಿಂಗೋದ್ಭವ ಶಿವದ್ದು ಒಂದು ಪ್ರಸಂಗ ಇಲ್ಲಿ ಹಾಕಿದ್ದಾರೆ. ಈ ಲಿಂಗೋದ್ಭವ ಶಿವದ ಈ ಪ್ರಸಂಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಯಾರು ಶ್ರೇಷ್ಠರು ಅಂತ ಇದಾದಾಗ ಡಿಸ್ಕಷನ್ ಅಂದರೆ ಚರ್ಚೆ ಆದಾಗ ಶಿವ ಬಂದ್ಬಿಟ್ಟು ನನ್ನ ಆದಿ ಮತ್ತು ಅಂತ್ಯನ ಕಂಡಿಡಿಯೋಕ್ಕೆ ಅಂದ್ಬಿಟ್ಟು ಇವ್ರಿಗೆ ಹೇಳ್ತಾರೆ, ಬ್ರಹ್ಮ ಮತ್ತು ವಿಷ್ಣುಗೆ. ಅವರಿಬ್ರಿಗೂ ಕಂಡಿಡಿಯೋಕ್ಕಾಗಲ್ಲ. ಆ ಒಂದು ಪ್ರಸಂಗ ಇದು ಲಿಂಗೋದ್ಭವ ಶಿವ ಅಂದರೆ. ಇಲ್ಲಿ ನೋಡ್ಬೋದು ಬ್ರಹ್ಮ ಅಂತ ಇಲ್ಲಿ ಗೊತ್ತಾಗ್ತಿದೆ ನಿಮಗೆ, ಕರೆಕ್ಟಾ? ಚತುರ್ಮುಖ ಬ್ರಹ್ಮ. ಇಲ್ಲಿ ವಿಷ್ಣು ಅಂತ ಗೊತ್ತಾಗ್ತಿದೆ, ಕರೆಕ್ಟಾ? ಇಬ್ಬರು ಕೈ ಮುಕ್ಕೊಂಡು ಶಿವನಿಗೆ ಕೈ ಮುಗಿತಾ ಇದ್ದಾರೆ. ಅಂದರೆ ಶೈವ ಧರ್ಮದಲ್ಲಿ ಅದು, ಅಥವಾ ನೀವು ವಿಷ್ಣು ಪುರಾಣದಲ್ಲಿ ವಿಷ್ಣು ಪ್ರಧಾನ ದೇವತೆ ಆದರೆ ಶೈವ ಪುರಾಣದಲ್ಲಿ ಶಿವ ಇದಾಗ್ತಾನೆ, ಕರೆಕ್ಟಾ? ಅವೆರಡು ಬೇರೆ ಬೇರೆ ಒಂದು ಸೆಕ್ಟ್ಗಳು ಹಿಂದೆ ಇದ್ದಿದ್ದು. ಸೊ ಹಾಗಾಗಿ ಅವುಗಳನ್ನ ಆದಷ್ಟು ಕೂಡಿಸುವ ಒಂದು ಪ್ರಕ್ರಿಯೆ ಆವಾಗಿಂದನೂ ನಡ್ಕೊಂಬಂದಿದೆ.
ಆ ನಿಟ್ಟಿನಲ್ಲಿ ಸಮಾಜವನ್ನು ಒಂದು ಬ್ಯಾಲೆನ್ಸ್ ಮಾಡ್ತಿದ್ದು ಕಂಡು ಬರುತ್ತದೆ. ಇಲ್ಲಿ ಬಂದರೆ ಗಜಾಸುರ ಸಂಹಾರದ ಒಂದು ಪ್ರಸಂಗ ಇಲ್ಲಿದೆ. ಗಜಾಸುರ ಇಲ್ಲಿ ನೋಡಿ, ಆನೆ ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ. ಆನೆ ಕಾಣಿಸ್ತಾ ಇದೆಯಾ? ಲೈಟ್ ಬಿಡಿ ನೋಡಿ, ಆನೆ ಕಾಣಿಸ್ತಾ ಇದೆಯಲ್ಲ ನೋಡಿ. ಆನೆದೊಂದು ಹೊಟ್ಟೆ ಬಗೆದ್ಬಿಟ್ಟು ಇದು ಮಾಡ್ತಿರೋದು ಗೊತ್ತಾಗ್ತಿದೆ ಅನ್ಕೋತೀನಿ. ಇದು ಗಜಾಸುರ ಸಂಹಾರ. ಇದ್ರ ಜೊತೆಗೆ ಬಂದು ಇಲ್ಲಿ ಬಂದರೆ ರಾವಣ ಕೈಲಾಸವನ್ನು ಎತ್ಕೋತಾ ಇರೋವಂಥ ಒಂದು ಉಬ್ಬು ಶಿಲ್ಪ ಇದೆ. ಇಲ್ಲಿ ನಾನು ಪ್ರಮುಖವಾಗಿ ಏನು ವಿಷಯ ಪ್ರಸ್ತಾಪ ಮಾಡಬೇಕು ಅಂದರೆ, ಕನ್ನಡಿಗರೇ ಕೇಳಿಸ್ಕೊಳ್ಳಿ, ಮತ್ತು ಇನ್ನೊಂದ್ಸಲಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ನೀವು ಎಲ್ಲೋರಾದ ಕೈಲಾಸ ಗುಡಿಯನ್ನು ನೋಡಬೇಕು. ಅದ್ರೋಗ್ತೀರಾ ಒಂದ್ಸರಿ, ಸುಮ್ಮನೆ ಅಲ್ಲ, ಇದಾಗತ್ತೆ ನಿಮ್ಮನ್ನು, ನಿಮ್ಮ ಕನ್ನಡತನನ ನಿಮ್ಮ ಎಂಥ ಮಲಗಿರೋನು ಎದುರಿಸ್ಬಿಡತ್ತೆ. ಅಷ್ಟು ಅದ್ಭುತ. ಹುಚ್ಚ ಆಗ್ಬಿಡ್ತೀವಿ. ನಾನು ಹುಚ್ಚ ಆಗ್ಬಿಟ್ಟಿದ್ದೀನಿ ಅದು ನೋಡಿ. ಪ್ರಪಂಚದಲ್ಲಿ ಆ ಥರ ಇನ್ನೊಬ್ರು ಯೋಚನೆ ಮಾಡಬಹುದಾ ಆಗಿನ ಕಾಲದಲ್ಲಿ ಅನ್ನೋದೇ ತಲೆ ಕೆಟ್ಟೋಗುತ್ತೆ. ಅಷ್ಟು ಅದ್ಭುತವಾದ ಇದು ಗುಡಿ ಅದು. ಆ ಗುಡಿನಲ್ಲಿ ನಿಮಗೆ ಇದೇ ಪ್ರಸಂಗವನ್ನು ಕೆತ್ತಿದ್ದಾರೆ. ನೀವು ಸಾಧ್ಯ ಆದರೆ ನೆಕ್ಸ್ಟ್ ಯಾವಾಗಾರು ಎಲ್ಲೋರಾದ ಕೈಲಾಸ ಗುಡಿನ ಫಸ್ಟು ಹೋಗಿ ನೋಡಿ, ಆಮೇಲೆ ಈ ಒಂದು ಪ್ರಸಂಗ ಅಲ್ಲಿ ನೋಡಿ ಕೆತ್ತಿರೋದು ತಲೆ ಕೆಟ್ಟೋದು. 20 ಅಡಿ ಇದೆ ಆಲ್ಮೋಸ್ಟ್. ಇದೇ ಚಿತ್ರ 20. ಇದು ಅದೇ ರಾವಣ ಕೈಲಾಸನ ಎತ್ತುತ್ತಾ ಇರೋದು, ಶೇಕಿಂಗ್ ಕೈಲಾಸ. ಶಿವನ ಸಕಲ ಕುಟುಂಬ ಪರಿವಾರ ಇಲ್ಲೇ ಇದೆ. ಇದು ವಾಮನ ತ್ರಿವಿಕ್ರಮನ ಉಬ್ಬು ಶಿಲ್ಪ. ಇದು ಕರೆಕ್ಟಾ? ಇಲ್ಲಿ ಬಲಿ ಚಕ್ರವರ್ತಿದು. ಸೊ ಇಲ್ಲಿ ನೋಡಿ, ಕಾಲನ್ನ ಮೇಲ್ಗಡೆ ಹಾಕಿ ಆಕಾಶ ಮತ್ತು ಭೂಮಿ ಎಲ್ಲವನ್ನು ಆವರಿಸ್ಕೊಂಡಿರೋವಂಥದ್ದು. ಇದ್ರ ಆಚೆಗೆ ನೀವು ನೋಡಿದ್ರೆ ಈ ಗುಡಿನಲ್ಲಿ ನಿಮಗೆ ಗರ್ಭಗುಡಿ, ಅಂತರಾಳ ಮತ್ತು ಇದು ಸಭಾಮಂಟಪ. ಇವತ್ತಿಗೆ ಮುಖಮಂಟಪ ಹಾಳಾಗಿದೆ. ಕರೆಕ್ಟಾ? ಸೊ ಇಲ್ಲಿ ಮೇಲ್ಗಡೆ ನೀವು ನೋಡಿದ್ರೆ ಶಿವಪಾರ್ವತಿಯ ಒಂದು ಮೇಲ್ಛಾವಣಿಯಲ್ಲಿ ಶಿವಪಾರ್ವತಿ ಜೊತೆಗೆ ಅಷ್ಟದಿಕ್ಪಾಲಕರನ್ನು ಕೆತ್ತಿದ್ದಾರೆ ಅಲ್ಲ. ಹಾಗೆ ನೀವು ಕೆಳಗಡೆ ಬನ್ನಿ, ಯಾವುದೇ ಒಂದು ಸಾಮ್ರಾಜ್ಯದ ಶಕ್ತಿ ಬಂದು ಆನೆ, ಮತ್ತು ಹಿಂದ್ಗಡೆ ಸಿಂಹವನ್ನು ಒಂದು ಇದಕ್ಕೆ ಅಂದರೆ ನಮ್ಮ ಪವರನ್ನು ಸಂಕೇತವಾಗಿ ಸಿಂಹಗಳನ್ನ ಜಾಸ್ತಿ ಕೆತ್ತವರಲ್ಲ, ಆ ರೀತಿ ಸಿಂಹದ ರಚನೆ ಕೂಡ ಅಲ್ಲಿದೆ. ಆನೆ ಅಲ್ಲೇ ಇದೆ. ನೀವು ಆನೆಗಳ ವಿಷಯನೂ ಹೇಳ್ಬೇಕಂದಾಗ ಎಲ್ಲೋರ ಕೈಲಾಸ ಟೆಂಪಲ್ನಲ್ಲಿ ಏನು ಗೊತ್ತು ಸಮಾಚಾರ? ನಿಜವಾದ ಆನೆಗಳ ಆಕಾರದಲ್ಲಿ 52 ಆನೆ ಕೆತ್ತವ್ರೆ. ರಿಯಲ್ ಆನೆ ಸೈಜ್. ಫುಲ್ ಆನೆದು ದೇಹ ಇಲ್ಲ, ಬರೀ ಕತ್ತು ಮಾತ್ರ. ಏನು ಕತ್ತು ಮಾತ್ರ ಏನಕ್ಕೆ ಅಂದರೆ, ಆನೆ ಬೆನ್ನ ಮೇಲೆ ಆ ದೇವಸ್ಥಾನ ಕೂತಿರೋದು ಅಂದರೆ ಕಲ್ಪನೆ. ಅದು ಕತ್ತು ಮಾತ್ರ ಹೊರಗಡೆ ಚಾಚಿದ್ದಾರೆ. ಈ ಶೋಲ್ಡ್ರ್ ಮೇಲೆ ಇಡೀ ದೇವಸ್ಥಾನ ಕೂತಿದೆ ಅಂತ, ರಥದ ಮಾದರಿಯ ಸ್ಟ್ರಕ್ಚರ್ ಅಂತ. 52 ಆನೆ ನೋಡ್ರೆ ಕಳೆದು ಹೋಗ್ಬಿಡ್ತೀರ. ಕೈಲಾಸ ಗುಡಿಗೆ ಹೇಳ್ತಿದ್ದೀನಿ, ಅದಕ್ಕೆ ಸಮಾನವಾಗಿರುವಂತಹ ಯಾವುದೇ ಗುಡಿ ಪ್ರಪಂಚದಲ್ಲಿ ಯಾರೂ ಕಟ್ಟಿಲ್ಲ. ಅದು ಯಾರೂ ಕಟ್ಟೋಕ್ಕಾಗಲ್ಲ. ಅದು ಪರ್ಮನೆಂಟ್ ರೆಕಾರ್ಡು ಕನ್ನಡದವ್ರ ಹೆಸರಲ್ಲೇ ಇರುತ್ತೆ. ಅಂಥ ಗುಡಿ ನಮ್ಮ ರಾಷ್ಟ್ರಕೂಟರು 1ನೇ ಕೃಷ್ಣ ತಾನೇ ಮಾಡಿದ್ದು. ಹೌದು, 1ನೇ ಕೃಷ್ಣನ ಕಾಲದಲ್ಲಿ ಕಟ್ಟಿರೋವಂಥ ಗುಡಿ ಅದು. ಸೊ ನೀವು ಕೇಳಿದ್ಗೆ ಅಂತಲೇ ಹೇಳ್ತೀನಿ, ನಾವು ಕನ್ನಡದವರು ಅಂತ ನಾವು ತುಂಬ ಹೆಮ್ಮೆ ಪಡ್ಕೋಬೇಕಲ್ಲ, ತುಂಬ ಗರ್ವ ಪಡ್ಬೇಕಂಗೆ. ನಾವು ಯಾವ ಕಾರಣಕ್ಕೆ ಗರ್ವ ಪಡ್ಕೋಬೇಕು ಅಂದರೆ, ಮೊದಲನೇದು ಹೇಳ್ತೀನಿ, ಭಾರತದ ಕ್ರಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಇಸ್ ಐಹೊಳೆ ಬಾದಾಮಿ ಪಟ್ಟದಕಲ್ಲು. ಕರೆಕ್ಟಾ? ಒಂದು. ಎರಡನೇದು ನಮ್ಮ ಇದು ಕೈಲಾಸ ಗುಡಿ ಕಟ್ಟಿರೋದು, ಅದಕ್ಕೆ ನಾವು ಹೆಮ್ಮೆ ಪಡ್ಕೋಬೇಕು. ಮೂರನೇದು ನಮ್ಮ ಗಂಗರ ಕಾಲದಲ್ಲಿ ಕಟ್ಟಿರೋಂಥ ಗೋಮಟೇಶ್ವರ, ಅದು ನಾವೇ ಕಟ್ಟಿರೋದು. ನಾಲ್ಕನೇದು ಕಲ್ಯಾಣದ ಚಾಲುಕ್ಯರದು. ಪಾಪ ಅನಾಥವಾಗಿ, ಅಂದರೆ ಅದು ಇನ್ನೂ ಅಷ್ಟು ಬೆಳಕಿಗೆ ಬಂದಿಲ್ಲ. ನೀವು ಉತ್ತರ ಕರ್ನಾಟಕದಲ್ಲಿ ಹೋಗಿ ನೋಡಬೇಕು, ಎಂತೆಂಥ ಗುಡಿಗಳಿದೆ. ಅದನ್ನು ಕಟ್ಟಿರೋದು ನಾವೇನೆ. ಓಕೆ, ಇವೆಲ್ಲ ಪ್ರಪಂಚದ ಅದ್ಭುತಗಳೇ ಲೆಕ್ಕ ನೋಡಿದ್ರೆ. ಅದಾದಮೇಲೆ ಇವೆಲ್ಲ ಆದಮೇಲೆ ಹೊಯ್ಸಳರ ಗುಡಿಗೆ ಸರಿ ಸಮಾನವಾಗಿರುವಂತಹ ಗುಡಿಗಳನ್ನ ನೀವೆಲ್ಲೂ ನೋಡೋಕ್ಕಾಗಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಒಂದು ಗುಡಿ ಇತ್ತೀಚೆಗೆ ನಾನು ಹೋಗಿ ಸಂಶೋಧನೆ ಮಾಡ್ಬೇಕಂದ್ರೆ ಹುಡುಕ್ತೆ. ನೀವು ಬೇಲೂರು ನೋಡಿದ್ದೀರಾ ತಾನೇ? ಹಳೆಬೀಡು ನೋಡಿದ್ದೀರಾ? ಹೆಂಗಿದೆ ಬೇಲೂರು? ಹಳೆಬೀಡು ಹೆಂಗಿದೆ? ಈಗ ಬೇಲೂರು ಹಳೆಬೀಡನ್ನ ಕ್ಲಬ್ ಮಾಡೋರು ಏನಾಗುತ್ತೆ? ಊಹೇನೂ ಮಾಡೋಕ್ಕಾಗಲ್ಲ. ಇವತ್ತಿಗೆ ಹಳೆಬೀಡೇನೆಂದು ಸರಿ, ಹಳೆಬೀಡನ್ನ ನಮ್ಮ ಹೊಯ್ಸಳೇಶ್ವರ ಗುಡಿಯಿಂದ ಸುಮಾರು 100 ಮೀಟ್ರ್ ದೂರದಲ್ಲೇ, 100-150 ಮೀಟ್ರದಲ್ಲೇ ಒಂದು ಹೊಯ್ಸಳರ ಅರಮನೆಯ ಪ್ರಾಂಗಣ ಇದೆ. ಅಲ್ಲಿ ನಗರೇಶ್ವರ ಅಂತ ಒಂದು ಗುಡಿ ಇತ್ತು. ಅದ್ರದ್ದು ಈಗಲೂ ಜಗತ್ತಿಗೆ ಕಾಣಿಸುತ್ತೆ. ನೀವು ಇವಾಗ ನಾನು ಬೇಕಾದ್ರೆ ಮೊಬೈಲ್ ಓಪನ್ ಮಾಡಿ ತೋರಿಸ್ತೀನಿ. ಹೊಯ್ಸಳೇಶ್ವರ ಟೆಂಪಲ್ ಇದು. ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಅಂತ 2 ಗುಡಿ ಇರೋಂಥದ್ದು. ಈಗ ಹಂಗೆ ಮುಂದಕ್ಕೆ ಬನ್ನಿ. ಇದು ಆ್ಯಕ್ಚುಲಿ ರಾಜರುಗಳು ಪೂಜೆ ಮಾಡ್ತಿದ್ದು. ಈಗ ನಾವು ಸಾಧಾರಣವಾಗಿ ಇತಿಹಾಸ ನೋಡ್ಬೇಕಂದಾಗ ನಮ್ಮ ವಿಷ್ಣುವರ್ಧನ ಕಾಲದಲ್ಲಿ ಇದು ಶುರು ಆಗಿರೋದು, ಬೇಲೂರು ಹಳೆಬೀಡು. ಈಗ ಇಲ್ಲೇ ನೀವು ಲೆಕ್ಕ ಹಾಕಿ, ವಿಜಯೇಶ್ವರ ಈ ಗುಡಿ ಕಟ್ತಾ, ತಂದೆ ಕಟ್ತಾ, ಮಗ ಸುಮ್ಮನೆ ಇದನ್ನ ಮತ್ತೆ ಇನ್ನೊಂದಿನ ಕಟ್ಟಕ್ಕೆ ಹೋಗಿದ್ದಾನೆ. ಹಾಗಿದ್ದಾಗ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು. ವಿಷ್ಣುವರ್ಧನ ಗುಡಿ ಕಟ್ತಾ ಸಂತೋಷ, ವಿಷ್ಣುವರ್ಧನ ನಂತರದವರು ಅಪ್ಪ ಯಾರೋ ಮುತ್ತಾತ ಕಟ್ತಾ ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ, ಅವ್ರ ಹೆಸರನ್ನು ಉಳಿಸ್ಬೇಕು ತಾನೆ. ಹಂಗಾಗಿ ಈ ಗುಡಿ ಕಟ್ಟಿರೋದು. ಇದು ಒಂದು ಬೇಲೂರು, ಒಂದು ಹಳೆಬೀಡನ್ನು ಸೇರಿಸಿ ಮಾಡಿರೋಂಥ ಗುಡಿ ಇದು. ಇದೇನಾದ್ರು ಇದ್ದಿದ್ರೆ ವಿಶ್ವದ 7 ಅದ್ಭುತಗಳಲ್ಲಿ ಸೇರ್ಕೋಬೇಕಾಯ್ತು. ಎಂಥ ಗುಡಿ! ಅಪ್ಪ, ನನಗೆ ತಲೆ ಕೆಟ್ಟೋಗಿದೆ ಅದು ನೋಡಿ. ಹಾಂ, ಈಗಿಲ್ಲ, ಬರೀ ಪ್ಲಾಟ್ಫಾರ್ಮ್ ಇದೆ. ಹಿಂದೆ ಬಂದು ಇವರು ಖಿಲ್ಜಿ ಸಂದರ್ಭದಲ್ಲಿ ಬಂದು ಮಲಿಕ್ ಕಫರ್ ಇರ್ಬೋದು, ಮತ್ತು ತುಗ್ಲಕ್ ಡೈನಸ್ಟಿ ಸಂದರ್ಭದಲ್ಲಿ ಹೊಯ್ಸಳರ ಮೇಲೆ ದಾಳಿ ಆಗುತ್ತಲ್ಲ, ಅವ್ರು ಆ್ಯಕ್ಚುಲಿ ಹಳೆಬೀಡಲ್ಲಿ ಹೊಯ್ಸಳೇಶ್ವರ ದೇವರ ಸುಮ್ಮನೆ ಲೈಟಾಗಿ ಟಚ್ ಮಾಡಿದ್ದಾರೆ.
ಕಂಪ್ಲೀಟಾಗಿ ಹೊಡೆದಿರೋದು ಈ ಗುಡಿನ. ಕಾರಣ ಏನು ಅಂದರೆ ಇದು ಹೆಸರೇ ನಗರೇಶ್ವರ. ನಗರೇಶ್ವರ ಅಂದರೆ ಅರ್ಥ ಹೇಳಿ, ಸಿಟಿ ಗಾಡು. ಆ ಒಂದು ಹೊಯ್ಸಳರದ್ದು ದ್ವಾರ ಸಮುದ್ರ ಅಂತ ನಾವೇನು ಮಾತಾಡ್ತೀವಲ್ಲ, ಅದರದ್ದು ಮೇನ್ ಡಿಯೇಟಿನೇ ಇದು. ಆ ಒಂದು ಊರಿನ ಆ್ಯಕ್ಚುಲ್ ದೇವರೇ ಇದು. ರಾಜಮನೆತನ ಪೂಜಿಸ್ತಿದ್ದ ಮನೆ ಪ್ರಾಂಗಣದಲ್ಲಿದ್ದ ದೇವರು. ಹೌದು, ಅದನ್ನೇ ಹೊಡೆದಿರೋದು. ಇವತ್ತಿಗೆ ಪ್ಲಾಟ್ಫಾರ್ಮ್ ಇದೆ. ನೀವು ಇದಕ್ಕೇನಾದ್ರು ಹಳೆಬೀಡಿನ ಇದಕ್ಕೇನಾದ್ರು ಹೋದರೆ, ಹಂಗೆ ಬನ್ನಿ, ಹಳೆಬೀಡಿನ ಒಂದು ಮ್ಯೂಸಿಯಂ ಹತ್ರ ಹೋದರೆ ಇಲ್ಲಿ ಏನೇನು ಆರ್ಟಿಫ್ಯಾಕ್ಟ್ಗಳು ಸಿಕ್ಕಿದೆಯಲ್ಲ ಅದನ್ನು ತೊಗೊಂಡೋಗಿ ಸಪ್ರೇಟಾಗಿ ಒಂದು ಕಡೆ ಜೋಡಿಸಿದ್ದಾರೆ, ನಗರೇಶ್ವರ ಗುಡಿದು ಆರ್ಟಿಫ್ಯಾಕ್ಟ್ಸ್ಗಳು ಅಂತ. ಹಾಂ, ಬಟ್ ಏನಂದರೆ ದುರ್ದೈವ ಏನು ಅಂದರೆ ಕನ್ನಡದವ್ರಿಗೆ ಇವತ್ತು ಪೊಲಿಟಿಕಲಿ ಸ್ಟ್ರೆಂತ್ ಇಲ್ಲ. ರಾಜಕಾರಣಿಗಳು ಉತ್ತರ ಭಾರತದ ರಾಜಕಾರಣಿಗಳಿಗೆ ಅಪೋ ಶಿವ ಅಂತ ನಮಸ್ಕಾರ ಮಾಡ್ಕೊಂಡು ನಿಂತಿರ್ತಾವಲ್ಲ, ಸ್ವಾಭಿಮಾನ ಬಿಟ್ಟಂಥ ರಾಜಕಾರಣಿಗಳು, ಕರ್ನಾಟಕದ ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ, ಎಂತೆಂಥ ಸಾಧನೆಗಳು ಮಾಡಿದ್ದಾರೆ ಕನ್ನಡದವರು, ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ. ಇವರ ಇದಕ್ಕೆ ಅಧಿಕಾರದ ಒಂದು ಲಾಲಸ್ಗೆ, ಅಧಿಕಾರದಲ್ಲಿ ಇರಲೇಬೇಕು ಅನ್ನೋ ಒಂದು ದರ್ಪಕ್ಕೋಸ್ಕರ ನಮ್ಮನ್ನೇ ತುಳಿದು ಬಿಟ್ಟಿದ್ದಾರೆ. ಆ್ಯಕ್ಚುಲಿ ತಮ್ಮ ತನವನ್ನೇ ತುಳ್ಕೊತಾ ಇದ್ದಾರೆ ಅವರು. ಒಬ್ಬರೂ ಹೋಗ್ಬಿಟ್ಟು ಹೈಕಮಾಂಡ್ ಹತ್ರ ಕೂತ್ಕೊಂಡು ನಮ್ಮ ರಾಜ್ಯಕ್ಕೆ ಹಿಂಗೆ ಬೇಕು ಅಂತ ಕೇಳ್ತಿಲ್ಲ. ಇನ್ಫ್ಯಾಕ್ಟ್ ಈಗ ಗುಡಿದೇ ಹೇಳ್ತಾ ಇದ್ದೀನಲ್ಲ, ಈ ಗುಡಿ ಏನಾದ್ರು ನಾವು ಮತ್ತೆ ಮರು ನಿರ್ಮಾಣ ಮಾಡಿದ್ದೇ ನಿಜ ಆದರೆ ಇದು ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾಗಿರುತ್ತೆ. ಅಷ್ಟು ಅದ್ಭುತವಾಗಿದೆ ಆ್ಯಕ್ಚುಲಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.